यरीहो में धनवान था, यीशु को देखना चाहता था। यरीहो में एक धनवान था, यीशु को देखना चाहता था। एक दिन शोर मच गया, धूम मच गई। एक दिन शोर में एक धनवान था, यीशु को देखना चाहता था। यरीहो में एक धनवान था, यीशु को देखना चाहता था। एक दिन शोर मच गया, धूम मच गई। एक दिन शोर मच गया, धूम मच गई। आया जग का तारन आया। यरीहो में एक धनवान था, यीशु को देखना चाहता था। यरीहो में एक धनवान था, यीशु को देखना चाहता था। भीड़ को उसने छोड़ा, वो दौड़ा पेड़ पे चढ़ा देखण यीशु मसीह को। भीड़ को उसने छोड़ा, वो दौड़ा पेड़ पे चढ़ा देखण यीशु मसीह को। यरीहो में एक धनवान था, यीशु को देखना चाहता था। यरीहो में एक धनवान था, यीशु को देखना चाहता था। उतरा मेरे प्यारे जक्के मेरे साथी, उतरा मेरे प्यारे जक्के मेरे साथी। आज मैं तेरे घर जाना चाहता हूँ, आज मैं तेरे घर जाना चाहता हूँ। यरीहो में एक धनवान था, यीशु को देखना चाहता था। यरीहो में एक धनवान था, यीशु को देखना चाहता था। यरीहो में एक धनवान था, यीशु को देखना चाहता था। आज से अपना जीवन तुझे देता हूँ प्रभु, आज से अपना जीवन तुझे देता हूँ प्रभु। मैं तेरा हूँ तू मेरा है, मैं तेरा सदा रहूँगा। मैं तेरा हूँ तू मेरा है, मैं तेरा सदा रहूँगा। चले हम भी देखे प्रभु को, वो हमसे प्यार करना चाहता है। चले हम भी देखे प्रभु को, वो हमसे प्यार करना चाहता है। यरीहो में एक धनवान था। ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ಎಷ್ಟು ಸುಂದರವಾಗಿ ಯೆರಿಕೋನಲ್ಲಿ ಒಂದು ಧನವಾನ್, ಒಬ್ಬ ಧನವಂತನಿದ್ದನು. ಆತನು ಬಹಳ ದೊಡ್ಡ ಧನವಂತನು. ಆ ಧನವಂತನು ಅಂತ ಇಂಥ ಧನವಂತನಲ್ಲ, ಆ ಒಂದು ಪಟ್ಟಣದಲ್ಲಿ ಬಹಳ ದೊಡ್ಡ ಧನವಂತನು ಅಲ್ಲದೆ ಅವನು ಭ್ರಷ್ಟನಾಗಿದ್ದ. ಅವನೊಂದು ಸುಂಕ ವಸೂಲು ಮಾಡುವ ಭ್ರಷ್ಟ ಅಧಿಕಾರಿಯಾಗಿದ್ದ. ಅವನು ಆ ಒಂದು ಪಟ್ಟಣದಲ್ಲಿ ಬಹಳಷ್ಟು ಪಾಪಿಷ್ಟನು ಎಂದು ಎನಿಸಲ್ಪಡತಕ್ಕಂಥ ಒಂದು ವ್ಯಕ್ತಿಯಾಗಿದ್ದ. ಆತನು ಒಂದು ಉನ್ನತವಾದಂಥ ಸಂಗತಿ ಆತನ ಜೀವನದಲ್ಲಿ ನಾವು ಕಂಡಿರ್ತೇವೆ. ಅದೇನೆಂದರೆ, ಬಡವರಾದವರು ಧನ್ಯರು ಆತ್ಮದಲ್ಲಿ. ಯೇಸು ಕ್ರಿಸ್ತನು ಮತ್ತಾಯ ಸುವಾರ್ತೆ 5ನೇ ಅಧ್ಯಾಯ 3ನೇ ವಚನದಲ್ಲಿ ಹೇಳಲಾಗಿದೆ, ಯೇಸು ಕ್ರಿಸ್ತನು ಬಡವರಿಗೆ ಸುವರ್ತಮಾನವನ್ನು ಸಾರೋದಕ್ಕಾಗಿ ಬಂದಿದ್ದಾನೆ. ಆ ಬಡವರಲ್ಲಿ ಒಂದು ಧನವಂತನು ಸುಖ, ಶಾಂತಿ, ಸಮಾಧಾನ, ನೆಮ್ಮದಿ, ವಿಶ್ರಾಂತಿ ಇಲ್ಲದ ಒಂದು ಕಡು ಬಡವನು. ಹಣ ಐಶ್ವರ್ಯ ಇದೆ, ಆದರೆ ಅವನಿಗೆ ಸುಖ ಇಲ್ಲ, ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ, ತೃಪ್ತಿ ಇಲ್ಲ, ಆರೋಗ್ಯಗಳಿಲ್ಲ. ಅದರಿಂದ ಈ ಒಂದು ಧನವಂತನು ಬಹಳ ಸುಂದರವಾಗಿ ಹೇಳಲಾಗಿದೆ. ಈ ಒಂದು ಧನವಂತನು ಜೀವನದಲ್ಲಿ ನಡೆದಿರತಕ್ಕಂಥ ಒಂದು ಸಂಗತಿಯನ್ನು ನಾವು ನೋಡೋಣ. ಬಡವರ ಆತ್ಮದಲ್ಲಿ ಬಡವರಾದವರು ಧನ್ಯರು, ದೇವರ ರಾಜ್ಯ ಅವರದ್ದಾಗಿದೆ ಎಂಬುದಾಗಿ ಯೇಸು ಕ್ರಿಸ್ತನು ಮತ್ತಾಯ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಆತ್ಮದಲ್ಲಿ ಬಡವರಾಗಿದ್ದವರು. ಆತ್ಮದಲ್ಲಿ ಬಡವರಂದ್ರೆ ದೀನನು, ನಮ್ರತೆ ಉಳ್ಳವನು, ವಿನಯವುಳ್ಳವನು, ತಗ್ಗಿಸಿಕೊಳ್ಳುವವನೇ ಆತ್ಮದಲ್ಲಿ ಬಡವನೆಂಬುದಾಗಿ. ಅದರಲ್ಲಿ ಬೈಬಲ್ ಯೇಸು ಕ್ರಿಸ್ತನ ಕಾಲದಲ್ಲಿ ಭೂಮಿ ಮೇಲಿರುವಾಗ ಆತನು ಇಲ್ಲಿ ಒಬ್ಬ ಧನವಂತನು. ಆದರೆ
ಐಶ್ವರ್ಯ ಇದ್ದರೂ ಸುಖ, ನೆಮ್ಮದಿ, ಆನಂದ, ಹರ್ಷ ಇಲ್ಲದಂಥ ಒಂದು ಭ್ರಷ್ಟ ಅಧಿಕಾರಿಯಾಗಿದ್ದ. ಅವನ ವಿಷಯದಲ್ಲಿ ನಾವು ಕೇಳೋಣ. ಯಾಕಂದರೆ ಯೇಸು ಕ್ರಿಸ್ತನ ಸಂದೇಶ ಅನೇಕ ಧನವಂತರನ್ನು, ಭ್ರಷ್ಟರನ್ನು, ದುಷ್ಟ ಅಧಿಕಾರಿಗಳನ್ನು ಹಾಗೂ ಪಾಪಾತ್ಮರನ್ನು ಮತ್ತು ಧರ್ಮನಿಂದಕರನ್ನು, ಅಪಹಾಸ್ಯ ಮಾಡುವವರನ್ನು, ಅನೇಕ ಜನರನ್ನು ಜೀವನವನ್ನು ಮಾರ್ಪಾಟ ಮಾಡಿ ಅವರ ಜೀವನದಲ್ಲಿ ಸುಖ ತಂದಿದೆ. ಅದಕ್ಕಾಗಿ ಓದ್ತೀರಾ ಮಾತು ಲೂಕ ಸುವಾರ್ತೆ 19ನೇ ಅಧ್ಯಾಯ 1ರಿಂದ ಆತನ ಜೀವನ ಚರಿತ್ರೆಯನ್ನು ಓದಿಕೊಳ್ಳೋಣ. 3ನೇ ವಚನದಿಂದ 2ನೇ ವಚನ. ಇಗೋ ಯೆರಿಕೋ ಎಂಬ ಪಟ್ಟಣದಲ್ಲಿ ಜಕ್ಕಾಯ ಎಂಬ ಒಬ್ಬ ಮನುಷ್ಯನಿದ್ದನು. ಅವನು ಸುಂಕದವರಲ್ಲಿ ಚೀಫ್ ಟ್ಯಾಕ್ಸ್ ಕಲೆಕ್ಟರ್, ಅಂದರೆ ಪ್ರಮುಖವಾದಂಥ ಸುಂಕ ವಸೂಲುಗಾರನು ಎಂಬುದಾಗಿ. ಟ್ಯಾಕ್ಸ್ ಕಲೆಕ್ಟರ್, ಟ್ಯಾಕ್ಸ್ ಆಫೀಸರ್ ಈತನು, ಮಾಮೂಲಿ ಅಲ್ಲ. ಆಗಿನ ಕಾಲದಲ್ಲಿ ಟ್ಯಾಕ್ಸ್ ಆಫೀಸರಲ್ಲಿ ಕೂಡ ಚೀಫ್, ಬಹಳ ಪ್ರಧಾನ ಅಥವಾ ಪ್ರಮುಖ ಒಂದು ಟ್ಯಾಕ್ಸ್ ಕಲೆಕ್ಟರ್ ಆಗಿದ್ದನು. ಅಲ್ಲದೆ ಅವನು ಧನವಂತನೂ ಕೂಡ ಆಗಿದ್ದನು. ಈತನೊಂದು ಗೌರ್ಮೆಂಟ್ ಸರ್ವೆಂಟ್ ಆಗಿದ್ದ. ಆಮೇಲೆ ಅವನು ಐಶ್ವರ್ಯವಂತವನು ಆಗಿದ್ದನು. ಯೇಸು ಯಾರೆಂದು ನೋಡಬೇಕೆಂದು ಬಯಸಿದ್ದ ಒಂದು ವ್ಯಕ್ತಿ. ಅಪೇಕ್ಷಿಸಿದರು. ತಾನು ಸ್ವಲ್ಪ ಗಿಡ್ಡನಾಗಿರುವುದರಿಂದ ಜನದಟ್ಟಣೆಯ ನಿಮಿತ್ತವಾಗಿ ಯೇಸು ಕ್ರಿಸ್ತನನ್ನು, ಮಸಿಹನನ್ನು ನೋಡಲಿಕ್ಕೆ ಆಗ್ತಿಲ್ಲಾಗಿತ್ತು. ಆಗ ಯೇಸುವನ್ನು ನೋಡುವ ಹಾಗೆ ಅವನು ಮುಂದಾಗಿ ಗುಡುಗುಡು ಅಂತ ಓಡಿ ಹೋಗಿ ಒಂದು ಆಲದ ಮರವನ್ನು ಹತ್ತಿದನು. ಕಾರಣ ಏನಂದ್ರೆ ಆತನು ಆ ಮಾರ್ಗವಾಗಿ ಹೋಗುವನಾಗಿದ್ದನು. ಯೇಸು ಆ ಮರದ ಹತ್ರ ಬಂದು ಮೇಲಕ್ಕೆ ನೋಡಿ ಯೇಸು ಕ್ರಿಸ್ತನು ಜಕ್ಕಾಯನನ್ನು ಕಂಡು, ಜಕ್ಕಯ್ಯನೇ ತ್ವರೆಯಾಗಿ ಇಳಿದು ಬಾ. ಕಾರಣ ಏನಂದ್ರೆ ಈ ದಿನ ನಾನು ನಿನ್ನ ಮನೆಯಲ್ಲಿ ಉಳ್ಕೊಳ್ಳಬೇಕೆಂಬುದಾಗಿ ಹೇಳಿದನು. ಆಗ ಜಕ್ಕಯ್ಯನು ತ್ವರೆಯಾಗಿ ಇಳಿದು ಬಂದು ಯೇಸು ಕ್ರಿಸ್ತನನ್ನು ಸಂತೋಷದಿಂದ ತನ್ನ ಮನೆಯಲ್ಲಿ ಸೇರಿಸಿಕೊಂಡನು. ಇದನ್ನು ಜನರೆಲ್ಲರೂ ನೋಡಿದಾಗ, ಅಂದ್ರೆ ಅಲ್ಲಿನ ಎಲ್ಲಾ ಜನರು, ಅನೇಕ ಜನರು ನೋಡಿದ್ದಾರೆ, ಇವನು ಈ ಪಟ್ಟಣದಲ್ಲಿ ಒಂದು ಭಯಂಕರವಾದಂಥ ಭ್ರಷ್ಟ, ಅನ್ಯಾಯಸ್ಥನು, ಅತ್ಯಾಚಾರ ಮಾಡತಕ್ಕಂಥ ಒಂದು ಟ್ಯಾಕ್ಸ್ ಕಲೆಕ್ಟರ್ ಆಗಿರ್ತಕ್ಕಂಥ ಒಂದು ಬಲವಂತವಾಗಿ ಸುಂಕವನ್ನು ವಸೂಲು ಮಾಡತಕ್ಕಂಥ ಒಂದು ಟ್ಯಾಕ್ಸ್ ಕಲೆಕ್ಟರ್ ಆಗಿದ್ದಾನೆ ಅನ್ನತಕ್ಕಂಥ ಪಾಪಿ ಎಂಬುದಾಗಿ ಜನರು ಆತನನ್ನು ಗುರುತಿಸುತ್ತಿದ್ರು. ಇಂಥವನ ಮನೆಗೆ ಕರ್ತನಾದ ಯೇಸು ಕ್ರಿಸ್ತನು ಹೋಗಿದ್ದನಲ್ಲ ಎಂಬುದಾಗಿ ಜನರು ಗುಣಗುಡ್ತಾ ಇದ್ರು. ಯೇಸು ಪಾಪಿ ಅಂತ, ಇಂಥ ಒಂದು ಭ್ರಷ್ಟ ಪಾಪಿಷ್ಟನ ಮನೆಯಲ್ಲಿ ಅತಿಥಿ ಆಗಲಿಕ್ಕೆ ಹೋಗಿದ್ದಾನೆ ಅಂತೇಳಿ ಅಲ್ಲಿರ್ತಕ್ಕಂಥ ಹಿರಿಯರು, ಧನಿಕರು ಅಥವಾ ಪಂಡಿತರು ಅಥವಾ ದೊಡ್ಡ ದೊಡ್ಡ ಶಾಸ್ತ್ರಿಗಳು ಗುಣಗುಡ್ತಾ ಇದ್ರು. ಅವರೆಲ್ಲರೂ ಗುಣಗುಟ್ಟಿದ್ರು. ಆಗ ಜಕ್ಕಯ್ಯನು ನಿಂತುಕೊಂಡು ಯೇಸು ಎಂಬ ಒಡೆಯನೇ, ಇಗೋ ನನ್ನ ಸೊತ್ತಿನಲ್ಲಿ ಅರ್ಧ ಬಡವರಿಗೆ ಕೊಡುತ್ತೇನೆ. ನಾನು ಬಹಳ ಜಾಗ್ರತೆ, ನಾನು ಯಾವನಿಂದಲಾದರೂ ಸುಳ್ಳಾಗಿ ಅವರ ಮೇಲೆ ಆರೋಪಿಸಿ ಅವರನ್ನು ಬಲಾತ್ಕಾರದಿಂದ, ಬಲವಂತವಾಗಿ, ದೌರ್ಜನ್ಯದಿಂದ ಏನಾದರೂ ನಾನು ಸುಂಕವನ್ನು ವಸೂಲು ಮಾಡಿರುವುದಾದರೆ ಅಂತ ಬಡವನಿಗೆ, ಅಂತ ಒಂದು ದುಃಖಿತನಿಗೆ, ಅಂತ ಒಂದು ಬಲಿ ಪಶುಗೆ ನಾನು 4ರಷ್ಟು ತಿರುಗಿ ಅವನಿಗೆ ಕೊಡುವೆನು. ಆಗ ಯೇಸು ಆ ಭ್ರಷ್ಟ ಪಾಪಿಷ್ಟನಾಗಿರ್ತಕ್ಕಂಥ ಜಕ್ಕಯ್ಯನಿಗೆ
ಈ ದಿನ ಈ ಮನೆಗೆ ರಕ್ಷಣೆ ಆಯಿತು. ಈ ದಿನ ಈ ಮನೆಗೆ ರಕ್ಷಣೆ ಉಂಟಾಯಿತು ಎಂಬುದಾಗಿ ಘೋಷಣೆ ಮಾಡಿದ್ದಾನೆ. ಬಡವರಿಗೆ ಸುವಾರ್ತೆ. ಈ ದಿನ ಈ ಮನುಷ್ಯನಿಗೆ ಈ ಮನೆಗೆ ರಕ್ಷಣೆ ಉಂಟಾಯಿತು. ಕಾರಣ ಏನಂದ್ರೆ ಇವನು ಸಹ ಅಬ್ರಾಮನ ಸಂತತಿಯಾಗಿದ್ದಾನೆ. ಯಾಕೆಂದ್ರೆ ಮನುಷ್ಯ ಕುಮಾರನು ಆಗಿರುವ ನಾನು ಅಂದ್ರೆ ಯೇಸು, ಮನುಷ್ಯ ಕುಮಾರನಾದ ಯೇಸು ಬಂದಿದ್ದು ಯಾಕೆಂದ್ರೆ ತಪ್ಪಿ ಹೋದವನು, ತಪ್ಪಿ ನಶಿಸಿ ನಾಶ ಮಾರ್ಗದಲ್ಲಿ ಹೋಗುವವನನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನು ಎಂದು ಹೇಳಿದನು. ಇಲ್ಲಿ ನಾವು ಒಂದು ಪ್ರಧಾನ ಅಥವಾ ಪ್ರಮುಖ ಸುಂಕ ವಸೂಲು ಮಾಡುವ ಒಂದು ವ್ಯಕ್ತಿಯ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ಪ್ರಮುಖ ಸುಂಕ ವಸೂಲು ಮಾಡತಕ್ಕಂಥ ಒಂದು ವ್ಯಕ್ತಿ ಆಗಿದ್ದಾನೆ, ಬಹಳ ಪ್ರಮುಖರಾಗಿದ್ದಾನೆ. ಆದ ಕಾರಣ ನನ್ನ ಪ್ರಿಯ ಸಹೋದರಿ ಸಹೋದರ, ಅದರ ನಿಮಿತ್ತವೇ ಈತನ ಕುರಿತು ಸುಂದರವಾದಂಥ ಹಾಡು ನಮಗೆ ಒಂದು ಬಹಳ ಪ್ರಿಯ ಜನರಾಗಿರ್ತಕ್ಕಂಥ ದೇವಜನರು ಇದನ್ನು ಹಾಡು ಬರೆದಿದ್ದಾರೆ. ಬಹಳ ಸುಂದರವಾಗಿ ಬರೆಯಲ್ಪಟ್ಟಿದೆ. ಅದಕ್ಕೆ ಆತನು ಹೇಳ್ತಾ ಇದ್ದಾನೆ ಬಹಳ ಅದ್ಭುತವಾಗಿ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಈ ಒಂದು ಮುಖ್ಯ ಸುಂಕ ವಸೂಲು ಮಾಡುವ ಅಂದ್ರೆ ಟ್ಯಾಕ್ಸ್ ಕಲೆಕ್ಟರ್, ಸುಂಕ ವಸೂಲು ಮಾಡತಕ್ಕಂಥ ಒಂದು ಸರ್ಕಾರಿ ಅಧಿಕಾರಿಯಾಗಿರ್ತಕ್ಕಂಥ ಒಂದು ಧನವಂತನು ಯೇಸು ಕ್ರಿಸ್ತನು ಯಾರು ಅನೇಕ ಜನರ ಜೀವನದಲ್ಲಿ ಸಂತಸವನ್ನು ತಂದಿದ್ದಾನಂತಲ್ಲ, ಅನೇಕ ಜನರ ಜೀವನದಲ್ಲಿ ಆನಂದ ಹರ್ಷ, ಅವರ ಜೀವನದಲ್ಲಿ ಸುಖ ತಂದಿದ್ದಾನಂತಲ್ಲ, ಆ ಯೇಸು ಯಾರು ಎಂಬ ಬಯಕೆ, ಎಂಬ ಆಸಕ್ತಿ, ಎಂಬ ಆಶೆ ಅವನಲ್ಲಿ ಹುಟ್ಟಿತ್ತು. ನಾನು ಆ ಯೇಸುವನ್ನು ನೋಡಬೇಕು. ನಾನು ಅನೇಕ ಬಡವರು, ದೀನರು, ಕುಸಿದು ಹೋಗಿದ್ದವರು, ಬಲಿಪಶುಗಳಾಗಿರ್ತಕ್ಕಂಥವರು, ದಾಸರು, ದಬ್ಬಾಳಿಕೆಯಲ್ಲಿ ಮಣಿದು ಹೋಗಿರ್ತಕ್ಕಂಥವರು, ಜಜ್ಜಲ್ಪಟ್ಟವರನ್ನು ಯೇಸು ಕ್ರಿಸ್ತನು ಅವರನ್ನು ಉಜ್ಜೀವಿಸ್ತಾ ಇದ್ದಾನಂತಲ್ಲ. ಆ ಯೇಸು ಯಾರು, ಹೇಗಿದ್ದಾನೆ? ಒಂದಲ್ಲ, ಎರಡಲ್ಲ, ಮೂರಲ್ಲ, ಲಕ್ಷಾಂತರ ರೋಗಿಗಳು ಯೇಸುವಿನ ಬಳಿ ಹೋಗಿ ಗುಣಮುಖರಾಗ್ತಾ ಇದ್ದಾರೆ. ಆತನ ಮುಟ್ಟಿದರೆ ಗುಣವಾಗಲಾರದ ರೋಗ ಯಾವುದಿಲ್ಲ, ಪ್ರತಿಯೊಂದು ರೋಗ ಗುಣವಾಗ್ತದೆ, ಪ್ರತಿಯೊಬ್ಬನು ಗುಣಮುಖನಾಗ್ತಾನೆ. ಎಂಥ ದುಷ್ಟನು, ಭ್ರಷ್ಟನು, ಪಾಪಿಷ್ಟನು, ಕೋಪಿಷ್ಟನು, ಬಹಿಷ್ಕಾರ ಹಾಕಲ್ಪಟ್ಟವನು, ಮಾರಕ ಸೋಂಕಿನಿಂದ ಬಾಧಿತನಾಗಿರ್ತಕ್ಕಂಥವನು. ಪ್ರೈಸ್ ದಿ ಲಾರ್ಡ್ ಜೀಸಸ್. ಯೇಸು ಕ್ರಿಸ್ತನ ಕಡೆ ಹೋಗಿದ್ದವರೆಲ್ಲರೂ ಗುಣಮುಖರಾಗ್ತಾ ಇದಾರಲ್ಲ ಅಂತ ಹೇಳಿಕೊಂಡು ಯೇಸು ಎಂತೆಂಥ ಭ್ರಷ್ಟರನ್ನು, ಎಂತೆಂಥ ದುಷ್ಟರನ್ನು, ಪಾಪಿಷ್ಟರನ್ನು ಮತ್ತು ಅಪಹಾಸ್ಯ ಮಾಡುವವರನ್ನು ಅನೇಕ ಜನರಿಗೆ ಆತನ ಸ್ವಾರ್ಥೆಯನ್ನು ಸಾರುವಾಗ, ಆತನ ರಾಜ್ಯದ ನೀತಿಯನ್ನು ಸಾರುವಾಗ ಅನೇಕ ಜನರ ಜೀವನ ಮಾರ್ಪಾಟವಾಗಿ ಸುಗಮಯವಾಗಿ ಸನ್ಮಾರ್ಗಕ್ಕೆ ನಡೆದು ಹೋಗ್ತಾ ಇದ್ದಾರಲ್ಲ, ಆತನು ಎಲ್ಲಿದ, ಎಂಥವನು, ಹೇಗಿದ್ದಾನೆ ಎಂಬ ನೋಡುವ ಆಸೆ ಆತನಲ್ಲಿ ಹುಟ್ಟಿತ್ತು. ಒಬ್ಬ ದೊಡ್ಡ ಧನವಂತನು, ಈಸ್ ಎ ಬಿಸಿ ಟ್ಯಾಕ್ಸ್ ಕಲೆಕ್ಟರ್. ಆತನು ಅನೇಕ ಸುಂಕ ವಸೂಲು ಮಾಡೋರು ಆತನ ಕೈ ಕೆಳಗಿದ್ದಾರೆ. ಆದರೆ ಆತನ ಪ್ರಧಾನ ಟ್ಯಾಕ್ಸ್ ಕಲೆಕ್ಟರ್, ಬಹಳ ದೊಡ್ಡ ದೊಡ್ಡ ಧನವಂತರ ಮನೆಯಲ್ಲಿ ರೇಡ್ ಹಾಕುವನು. ಹಲೋ ನನ್ನ ಸಹೋದರ, ನನ್ನ ಪ್ರಿಯ ಸಹೋದರಿ ಸಹೋದರರೇ, ಯೇಸು ಕ್ರಿಸ್ತನನ್ನು ನೋಡುವುದಕ್ಕಾಗಿ, ಯೇಸು ಕ್ರಿಸ್ತನು ಆ ರಕ್ಷಕನನ್ನು ನೋಡೋದಕ್ಕಾಗಿ, ಆ ಮಸಿಹಾನನ್ನು ನೋಡೋದಕ್ಕಾಗಿ, ಯಾಕೆ ಇಂಥ ದೊಡ್ಡ ಟ್ಯಾಕ್ಸ್ ಕಲೆಕ್ಟರ್, ಜಗತ್ತಿಗೆ ಉದ್ಧಾರಕರ್ತನಾಗಿರ್ತಕ್ಕಂಥವನು, ಮಾನವ ಜಾತಿ ಕಲ್ಯಾಣಕ್ಕಾಗಿ ಬಂದಿರತಕ್ಕಂಥ ಈ ಒಂದು ಯೇಸು ಕ್ರಿಸ್ತನು ಹೇಗಿದ್ದಾನೆ, ಆತನ ಎಂಥವನು, ಆತನ ಮುಖ ನೋಡಬೇಕನ್ನತಕ್ಕಂಥ ಆಸೆ ಇಟ್ಟುಕೊಂಡಿದ್ದಾನೆ. ಆ ಜಕ್ಕಯ್ಯ ಎಂಬ ಭ್ರಷ್ಟ, ಪಾಪಿಷ್ಟ, ಸುಂಕ ವಸೂಲು ಮಾಡುವ ಪ್ರಧಾನ, ಪ್ರಮುಖ, ಮುಖ್ಯ ಸುಂಕ ವಸೂಲುಗಾರನು ಅಥವಾ ಟ್ಯಾಕ್ಸ್ ಕಲೆಕ್ಟರ್ ಎಂಬುದಾಗಿ ಹೇಳುತ್ತೇವೆ ನಾವು. ಯಾಕಂದ್ರೆ ಈತನ ಜೀವನದಲ್ಲಿ ಯೇಸು ಕ್ರಿಸ್ತನ ಹಿಂಬಾಲಿಸಿ, ಯೇಸು ಕ್ರಿಸ್ತನ ವಾರ್ತೆಯನ್ನು ಕೇಳಿ, ಯೇಸು ಕ್ರಿಸ್ತನ ಕರುಣೆ, ದಯೆ, ಪ್ರೀತಿ, ವಾತ್ಸಲ್ಯ ಮತ್ತು ಕ್ಷಮೆ, ಧಮೆ ಇರ್ತಕ್ಕಂಥ, ದಯೆ, ಕನಿಕರವುಳ್ಳತಕ್ಕಂಥ ಯೇಸು ಕ್ರಿಸ್ತನ ವಾಕ್ಯವನ್ನು ಕೇಳಿ ಅನೇಕ ಜನರು ಮಾರ್ಪಾಟವಾಗಿ ರೂಪಾಂತರಗೊಂಡು ಅವರ ಜೀವನದಲ್ಲಿ ಸುಖ, ಶಾಂತಿ, ಸಮಾಧಾನವನ್ನು ನೋಡ್ತಾ ಇರೋದ್ರಿಂದ, ಅವರ ಜೀವನದಲ್ಲಿ ಆರೋಗ್ಯವನ್ನು ನೋಡ್ತಾ ಇರೋದ್ರಿಂದ ಈ ಒಂದು ಧನವಂತನಿಗೆ ಯೇಸು ಯಾರು, ಹೇಗಿದ್ದಾನೆ ಅನ್ನತಕ್ಕಂಥ ಆಸೆ ಆತನಲ್ಲಿತ್ತು. ಒಂದು ದಿವಸ ಇಲ್ಲದ್ರೆ ಒಂದು ದಿವಸ ಎರಿಕೋ ಎಂಬ ಪಟ್ಟಣಕ್ಕೆ ಬಂದರೆ ಖಂಡಿತವಾಗಿ ನಾನು ಆತನ ನೋಡುತ್ತೇನೆ, ನೋಡುವ ಆಸೆ,
ನೋಡುವ ಆಸೆ. हालेलुया. यरीहो में एक धनवान था, वो यीशु को देखना चाहता था. यरीहो में एक धनवान था, वो यीशु को देखना चाहता था. एक दिन शोर मच गया, धूम मच गई. एक दिन शोर मच गया, धूम मच गई. आया जग का तारनहारा. यरीहो में एक धनवान था, वो यीशु को देखना चाहता था. ನನ್ನ ಪ್ರಿಯ ಸಹೋದರಿ ಸಹೋದರೇ, ಆ ಯರಿಹೋನಲ್ಲಿರ್ತಕ್ಕಂಥ ಈ ಧನವಂತನಿಗೆ ಯೇಸುವನ್ನು ನೋಡುವ ಆಸೆ, ಆಕಾಂಕ್ಷೆ, ಆ ಬಯಕೆ ಯಾಕೆ ಹುಟ್ಟಿದೆ ಅಂದರೆ ಯೇಸು ಕ್ರಿಸ್ತನ ನುಡಿಗಳು, ಯೇಸು ಕ್ರಿಸ್ತನ ಆ ಸುವಾರ್ತೆಯ ಬೋಧನೆಗಳು ಅನೇಕ ಜನರನ್ನು ರಕ್ಷಿಸುತ್ತಾ ಇತ್ತು. ಅನೇಕ ಜನರ ಜೀವನದಲ್ಲಿ ಸುಖ, ಶಾಂತಿ, ಸಮಾಧಾನ, ನೆಮ್ಮದಿ, ತೃಪ್ತಿ, ಆರೋಗ್ಯಗಳು, ಅವರ ಜೀವನದಲ್ಲಿ ಸಮೃದ್ಧಿ, ಅಭಿವೃದ್ಧಿ ಉಂಟು ಮಾಡತಕ್ಕಂಥ ಸಂದೇಶವು ಯೇಸು ಕ್ರಿಸ್ತನು ಸಾರ್ತಾ ಇದ್ದಾನೆ. ಗುಣವಾಗಲಾರದಂಥ ರೋಗ, ಹುಟ್ಟು ಕುರುಡರು, ಹುಟ್ಟು ಕುಂಟರು, ಹುಟ್ಟಿದಾಗಿಂದ ರೋಗಗ್ರಸ್ತರು, ಮೈನೆಟ್ಟಗಿಲ್ಲದವರು, ಅನೇಕ ವಿಧವಾದ ರೋಗಿಗಳು ಗುಣವಾಗುತ್ತಿರುವುದನ್ನು ನೋಡಿ ಯೇಸು ಕ್ರಿಸ್ತನ ಕುರಿತು, ಆತನ ಮಹತ್ವ ಕಾರ್ಯಗಳ ಕುರಿತು, ಆತನ ಮಾಡತಕ್ಕಂಥ ಅದ್ಭುತಗಳು, ಸೂಚಕ್ರಿಯಗಳ ಕುರಿತು ಕೇಳಿ 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 ಈ ಮಹಾ ಮಸಿಹ ಹೇಗಿದ್ದಾನೆ ಅನ್ನತಕ್ಕಂಥ ಆಸೆ, ಆತನನ್ನು ನೋಡುವ ಆಸೆ ಇಟ್ಟುಕೊಂಡಿದ್ರು. ಯಾಕೆಂದರೆ ಆ ಯೇಸುವನ್ನು ನೋಡುವುದರಿಂದ, ಆ ಯೇಸುವನ್ನು ಕಾಣುವುದರಿಂದ, ಆ ಯೇಸುವನ್ನು ನೋಡುವುದರಿಂದ ನನಗೂ ಆತನ ನುಡಿ ಕೇಳುವುದರಿಂದ ನನಗೂ ಸುಖ, ನನಗೂ ಆ ಶಾಂತಿ, ನನಗೂ ಆನಂದ, ನನಗೂ ಆ ದೇವರ ರಾಜ್ಯದ, ಆ ದೇವರ ಆ ಸುಖದ, ಆ ದೇವರ ಸನ್ನಿಧಿಯ ಆನಂದ ನನಗೂ ದೊರಕುತ್ತದೆ ಎಂಬ ಬಯಕೆಯಿಂದ ಯೇಸುವನ್ನು ನೋಡಲು ಹುಡುಕುತ್ತಾ ಇದ್ದರಂತೆ. ಆಗ ಯೇಸು ಕ್ರಿಸ್ತನು ಯೆರಿಕೋ ಎಂಬ ಪಟ್ಟಣಕ್ಕೆ ಪ್ರವೇಶ ಮಾಡಿದಾಗ ಟ್ಯಾಕ್ಸ್ ಕಲೆಕ್ಟರ್, ಚೀಫ್ ಟ್ಯಾಕ್ಸ್ ಕಲೆಕ್ಟರ್ ಆಗಿರ್ತಕ್ಕಂಥ ಜಕ್ಕಯ್ಯ ಧನವಂತನಿಗೆ ಸುದ್ದಿ ತಲುಪಿತ್ತು, ಯೇಸು ಕ್ರಿಸ್ತನು ಈ ಮಾರ್ಗದಿಂದ ಬರ್ತಾ ಇದ್ದಾನೆ. ಹೌದಾ, ನಿಜವಾ ಎಂಬುದಾಗಿ ಆಗಿನ ಕಾಲದಲ್ಲಿ ವಾಹನಗಳು ಇಲ್ಲದಿದ್ದು ಕೂಡ ಈತನು ಬಹಳ ಬೇಗ 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 ಯೇಸು ಕ್ರಿಸ್ತನು ಹೋಗುವ ಮಾರ್ಗ ಎಲ್ಲಿದ್ದಾನೆ ಎಂಬುದಾಗಿ ಹುಡುಕುತ್ತಾ 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 ಹೋದ. ಈ ಶಾರ್ಟ್ ಆತನು ಹುಡುಕಿದನು, ಹುಡುಕುವವನು ಪ್ರೈಸ್ ಲಾರ್ಡ್ ಜೀಸಸ್. ಮೊಟ್ಟ ಮೊದಲ ಆತನ ರಾಜ್ಯವನ್ನು, ಆತನ ನೀತಿಯನ್ನು ಹುಡುಕಿರಿ, ಆಗ ಎಲ್ಲವೂ ಸೇರಿಸಿಕೊಡಲಾಗ್ತದೆ. ಆದರೆ ಇಲ್ಲೇ ಜಕ್ಕಯ್ಯನು ರಾಜ್ಯವನ್ನು, ನೀತಿಯನ್ನು ಮಾತ್ರವಲ್ಲದೆ ಆ ರಾಜ್ಯದ ಅರಸನು, ಒಡೆಯನು, ರಕ್ಷಕನು, ರಾಜನನ್ನು ಹುಡುಕುತ್ತಾ ಇದ್ದನು, ಮಸೀಹಾದ ಯೇಸು ಕ್ರಿಸ್ತನನ್ನು ಹುಡುಕುತ್ತಾ 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 ಬಂದನು. ಬಂದ ಕೂಡಲೇ ಏನಾಗಿದೆ ಅಂದರೆ, ಪಾಪ ಜಕ್ಕಯ್ಯನು ಸ್ವಲ್ಪ ಕುಳ್ಳಗಿದ್ದ. ಅದೊಂದು ದೊಡ್ಡ ಪ್ರಾಬ್ಲಮ್ ಆಯ್ತು ನನಗೆ. ಶ್ರೀಮಂತನು ಒಳ್ಳೆ ಒಳ್ಳೆ ನಾರುಮಣಿ ವಸ್ತ್ರವನ್ನು ಧರಿಸಿಕೊಂಡಿರತಕ್ಕಂಥ ವ್ಯಕ್ತಿ, ಸೂಟುಗಳಿಂದ ಇಲ್ಲಿರ್ತಕ್ಕಂಥ ವ್ಯಕ್ತಿ, ಎಲ್ಲರ ಮಧ್ಯದಲ್ಲಿ ಆತನೊಂದು ಅಧಿಕಾರಿ, ಸರ್ಕಾರಿ ಅಧಿಕಾರಿ, ಒಂದು ರಾಜ್ಯದ ಟ್ಯಾಕ್ಸ್ ಕಲೆಕ್ಟರ್ ಅಧಿಕಾರಿ ಆಗಿದ್ದಾನೆ ಎಂಬುದಾಗಿ ಜನರೆಲ್ಲರಿಗೂ ಗುರುತಿಸ್ತಾರೆ. ಆತನೊಂದು ಭ್ರಷ್ಟ ಬಲಾತ್ಕಾರದಿಂದ, ಅಂದರೆ ಬಲವಂತವಾಗಿ ಟ್ಯಾಕ್ಸನ್ನು ಕಲೆಕ್ಟ್ ಮಾಡಿ ಅವರನ್ನು ಗದರಿಸಿ ಬೆದರಿಸಿ ತೆಗೆದುಕೊಳ್ಳತಕ್ಕಂಥ ಒಂದು ದುಷ್ಟ ಪಾಪಿಷ್ಟ ಒಂದು ಜಕ್ಕಯ್ಯ ಟ್ಯಾಕ್ಸ್ ಕಲೆಕ್ಟರ್ ಆಗಿದ್ದ. ಆದರೆ ಆತನ ದರ್ಪ ಹೇಗಿತ್ತಂದರೆ, ಆತನ ನೋಡಿದ್ರೆ ಜನ ಹೆದರ್ತಿದ್ರು. ಯಾಕಂದರೆ ಈತರಿಗೆ ಜನ ಸಲಾಮ್ ಹೊಡಿತಿದ್ರು. ಯಾರಿಗೆ? ಆ ಟ್ಯಾಕ್ಸ್ ಕಲೆಕ್ಟರ್ಗೆ, ಜಕ್ಕಯ್ಯನೆಂಬ ಟ್ಯಾಕ್ಸ್ ಕಲೆಕ್ಟರ್ಗೆ ಭಾಳ ಜನ ಹೆದರ್ತಿದ್ರು ಆತ. ಅದರ ನಿಮಿತ್ತ ಆತನು ಓಡ್ತಾ 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 ಹೋಗಿ ಯೇಸು ಕ್ರಿಸ್ತನ ನೋಡ್ಲಿಕ್ಕೆ ಹೋಗಿರುವಾಗ ಬಹಳ ಗಿಡ್ಡನಾಗಿದ್ದ, ಕುಳ್ಳನಾಗಿದ್ದ. ಹೇಗಾದರೂ ಮಾಡಿ ನಾನು ಯೇಸು ಕ್ರಿಸ್ತ ನೋಡಬೇಕಂದ್ರೆ ಜನದಟ್ಟಣೆ ಇರುವುದರಿಂದ, ಜನಸ್ತೋಮ ತುಂಬಿಕೊಂಡು ಬಂದಿರುವುದರಿಂದ ಈತನು ಯೇಸು ಕ್ರಿಸ್ತನನ್ನು ನೋಡಲಿಕ್ಕೆ ತನಗೆ ಆಗ್ತಿಲ್ಲಾಗಿತ್ತು. ಯಾಕಂದರೆ ಜನದಟ್ಟಣೆ ಇತ್ತು, ಜನರಲ್ಲಿ ಎತ್ತರವಾಗಿದ್ದರು, ಈತನ ಗಿಡ್ಡವಾಗಿದ್ದ. ಆದರೆ ಯೇಸುವನ್ನು ನೋಡೋದಕ್ಕಾಗಿ ಈ ಭ್ರಷ್ಟಾಧಿಕಾರಿ ಎಷ್ಟು ಪ್ರಯತ್ನ ಮಾಡಿ ಒಳಗೆ ಹೋಗಿದ್ರು ಕೂಡ ಜನ ಯೇಸುವನ್ನು ನೋಡೋದಕ್ಕಾಗಿ ಅವರೂ ತವಕ ಪಡ್ತಾ ಇದ್ದಾರೆ, ಅವರೂ ಸೇರಿ ಬಂದಿದ್ದಾರೆ. ಆದರೆ ಈ ಭ್ರಷ್ಟಾಧಿಕಾರಿಯನ್ನು ನೋಡಿದ್ರು ಕೂಡ ಯಾರೂ ಆತನನ್ನು ಲಕ್ಷ್ಯ ಕೊಡಲಿಲ್ಲ.
ಆದರೆ ಈ ಒಂದು ಭ್ರಷ್ಟನು, ಪಾಪಿಷ್ಟನು ಬಲಾತ್ಕಾರದಿಂದ ಸುಳ್ಳು ಆರೋಪ ಹೊರಿಸಿ ಅವರ ಕಡೆಯಿಂದ ಸುಂಕವನ್ನು ವಸೂಲು ಮಾಡ್ತಕ್ಕಂಥ ಟ್ಯಾಕ್ಸ್ ಕಲೆಕ್ಟರ್, ಸುಂಕವನ್ನು ವಸೂಲು ಮಾಡ್ತಕ್ಕಂಥ ಒಂದು ಪ್ರಮುಖ ರಾಜ್ಯ ಸರ್ಕಾರದ ಅಧಿಕಾರಿ ಯೇಸುವನ್ನು ನೋಡುವುದಕ್ಕಾಗಿ ಆ ಹೋಗುತ್ತಿರುವ ಮಾರ್ಗದಲ್ಲಿ ಓಡುತ್ತಾ ಓಡುತ್ತಾ ಹೋಗಿ ಆಲದ ಮರವನ್ನು ಹತ್ತಿದನೆಂಬುದಾಗಿ ಬರೆಯಲ್ಪಟ್ಟಿದೆ. ಇದನ್ನು ಯಾಕೆ ಹೇಳ್ತಾ ಇದೆ ಅಂದರೆ, ಇಂಥ ದೊಡ್ಡ ಟ್ಯಾಕ್ಸ್ ಕಲೆಕ್ಟರ್ ಆದ ಆಫೀಸರ್ ರಾಜ್ಯ ಸರ್ಕಾರದಲ್ಲಿ ಒಂದು ಚೀಪ್ ಟ್ಯಾಕ್ಸ್ ಅಂದರೆ ಒಂದು ಮಾಮೂಲಿ ಅಥವಾ ಸಾಮಾನ್ಯವಾದಂಥ ಸುಂಕ ವಸೂಲುಗಾರನಲ್ಲ, ಈತನು ರಾಜ್ಯ ಸರ್ಕಾರದ ಪ್ರಮುಖ ಸುಂಕ ವಸೂಲು, ಚೀಫ್ ಟ್ಯಾಕ್ಸ್ ಕಲೆಕ್ಟರ್ ಎಂಬುದಾಗಿ ಹೇಳ್ತಾರೆ. ಪ್ರಮುಖ ಸುಂಕ ವಸೂಲು ಮಾಡತಕ್ಕಂಥ ಒಂದು ಬಹು ಧನವಂತನಾಗಿರ್ತಕ್ಕಂಥ ವ್ಯಕ್ತಿ ಯಾವಾಗಾದರೆ ಹೋಗಿ, ಎಷ್ಟು ಧನವಂತರಾದಿದ್ರು ಗಿಡದ ಮೇಲೆ ಹತ್ತಿ ಹೋಗಿ ನೋಡ್ಲಿಕ್ಕಾಗತ್ತಾ? ಯೇಸುವನ್ನು ನಾನು ನೋಡಬೇಕು, ಒಂದು ಮಹಾ ಮಸಿಹ, ಜಗದ ಉದ್ಧಾರಕರ್ತ, ರಕ್ಷಕನು, ವಿಮೋಚಕನು, ಅನೇಕ ಜನರನ್ನು ಗುಣಪಡಿಸ್ತಕ್ಕಂಥ ಆರೋಗ್ಯದಾಯಕನು, ಅನೇಕ ಬಡ ದೀನ ದಲಿತರನ್ನು ತನ್ನ ನುಡಿಗಳಿಂದ ಚೈತನ್ಯಗೊಳಿಸ್ತಕ್ಕಂಥ, ಸ್ಫೂರ್ತಿ ಕೊಡ್ತಕ್ಕಂಥ ಒಂದು ಮೋಟಿವೇಶನಲ್ ಸ್ಪೀಕರ್ಗಿಂತಲೂ ಅದ್ಭುತವಾದಂಥ ಪ್ರಚಾರಕನು ಬಂದಿದ್ದಾನೆ ಎಂಬುದಾಗಿ ಹೇಳಿಕೊಂಡು ಆತನನ್ನು ನೋಡುವುದಕ್ಕಾಗಿ ಗಿಡ ಹತ್ತುವ ಒಂದು ಟ್ಯಾಕ್ಸ್ ಕಲೆಕ್ಟರ್ಗೆ ಸರಿ ಅನಿಸಲ್ಲ. ಚೀಫ್ ಟ್ಯಾಕ್ಸ್ ಕಲೆಕ್ಟರ್, ಪ್ರಮುಖ ಸುಂಕ ವಸೂಲುಗಾರನು. ಆದರೆ ಬಡವರು, ಆತ್ಮದಲ್ಲಿ ಬಡವರಾದವರು ಧನ್ಯರು, ದೇವರ ರಾಜ್ಯವು, ದೇವರ ರಾಜ್ಯದ ಸುಖ, ಸಮೃದ್ಧಿ, ಅಭಿವೃದ್ಧಿ, ಆರೋಗ್ಯ, ಕ್ಷೇಮ, ರಕ್ಷಣೆ ಅವರದ್ದೇ ಎಂಬುದಾಗಿ ಯೇಸು ಕ್ರಿಸ್ತ ಹೇಳಿದ್ದಾನೆ. ಆತ್ಮದಲ್ಲಿ ಬಡವರಾದಂದರೆ ದೀನರು, ತಗ್ಗಿಸಿಕೊಳ್ಳುವರು, ವಿನಯವುಳ್ಳವರು, ರುಬಾಬುಳ್ಳವರಲ್ಲ, ಗರ್ವ ಅಹಂಕಾರವುಳ್ಳವರಲ್ಲ, ಅಹಂಭಾವದಿಂದ ಹಣ ಐಶ್ವರ್ಯ ಇದೆ, ನಾನೊಂದು ದೊಡ್ಡ ಅಧಿಕಾರಿಯಾಗಿದ್ದೇನೆ, ನಾನೊಂದು ದೊಡ್ಡ ಟ್ಯಾಕ್ಸ್ ಕಲೆಕ್ಟರ್ ಆಗಿದ್ದೇನೆ, ನಾನು ದೊಡ್ಡ ಚೀಫ್ ಟ್ಯಾಕ್ಸ್ ಆಫೀಸರ್ ಆಗಿದ್ದೇನೆ ಎಂಬ ಗರ್ವ ಅಹಂಕಾರದಿಂದಲ್ಲ. ನಾನ್ಯಾಕೆ ಗಿಡ ಹತ್ತಿ ಆ ಮನುಷ್ಯನನ್ನು ನೋಡಬೇಕು, ಆ ಯೇಸು ಕ್ರಿಸ್ತನನ್ನು ನೋಡಬೇಕು ಅನ್ನತಕ್ಕಂಥ ಅಹಂಭಾವನೆ ಆತನಿಲ್ಲ. ಆತನು ತಗ್ಗಿಸಿಕೊಂಡನು. ಗಿಡ್ಡನಾದನು. ಅವನಿಗೆ ಎಷ್ಟು ದರ್ಪ ಇತ್ತಂದರೆ ಟ್ಯಾಕ್ಸ್ ಕಲೆಕ್ಟರ್ ಆಗಿರೋದ್ರಿಂದ ಅನೇಕ ಉದ್ದು ಜನರನ್ನು, ಅತ್ಯಂತ ಉದ್ದು, ಆತನಕ್ಕಿಂತ 6 ಫೂಟ್ 6.5 ಫೂಟ್ ಇದ್ದರ 6.5 ಅಡಿ ಎತ್ತರ ಇದ್ದವರನ್ನು ಕೂಡ ಗದರಿಸಿ ಟ್ಯಾಕ್ಸ್ ಕಲೆಕ್ಟ್ ಮಾಡುವ ಈ ಗಿಡ್ಡ ಕುಳ್ಳ ಜಕ್ಕಯ್ಯ ಯೇಸು ಕ್ರಿಸ್ತನನ್ನು ನೋಡೋದಕ್ಕಾಗಿ ತನ್ನನ್ನು ತಾನು ತಗ್ಗಿಸಿಕೊಂಡನು, ವಿನಯನಾದನು. ನಾನು ಆ ರಕ್ಷಕನನ್ನು ನೋಡಬೇಕು, ಆ ರಕ್ಷಕನ ಕಣ್ಣಲ್ಲಿ ನಾನು ನೋಡಬೇಕು, ಆ ರಕ್ಷಕನ ಮುಖವನ್ನು ನಾನು ನೋಡಬೇಕು, ಆ ರಕ್ಷಕನನ್ನು ನಾನು ನೋಡಬೇಕು ಅನ್ನತಕ್ಕಂಥ ಆಸೆ, ಆಕಾಂಕ್ಷದಿಂದ ಆ ವಿಮೋಚಕನನ್ನು, ಅನೇಕರನ್ನು ಕರುಣಿಸಿ ದಯ ತೋರಿಸಿ, ಕುಂಟರನ್ನು, ಕುರುಡರನ್ನು, ಕುಷ್ಠರೋಗಿಗಳನ್ನು, ಕೈ ಬಿಡಲ್ಪಟ್ಟಿದ್ದವರನ್ನು, ಬಹಿಷ್ಕಾರ ಹಾಕಲ್ಪಟ್ಟಿದ್ದವರನ್ನು, ದಿಕ್ಕಿಲ್ಲದೆ ಬಿದ್ದವರನ್ನು ಎಬ್ಬಿಸಿ ನಡೆಸಿರ್ತಕ್ಕಂಥ ಆ ಕರುಣಾಮಯನನ್ನು ನಾನು ನೋಡಬೇಕನ್ನತಕ್ಕಂಥ ಆಸೆಯಿಂದ ಈ ದುಷ್ಟ ಭ್ರಷ್ಟ ರಾಜಕೀಯ ಆ ಒಂದು ಟ್ಯಾಕ್ಸ್ ಕಲೆಕ್ಟರ್ ಏನು ಮಾಡಿದ ಅಂದರೆ, ಯೇಸುವನ್ನು ಯಾವುದೇ ಸ್ಥಿತಿಯಲ್ಲಿ ನಾನು ನೋಡಬೇಕು, ನಾನು ಎಲ್ಲರ ಮುಂದೆ ಚೀಪಾಗಿ ಎನಿಸಲ್ಪಟ್ಟರೂ ಪರವಾಗಿಲ್ಲ, ನಾನು ದೊಡ್ಡ ಆಫೀಸರ್ ಆಗಿದ್ದೇನೆ, ಎಲ್ಲರ ಮುಂದೆ ನಾನು ಕನಿಷ್ಠನು ಒಂದು ಎನಿಸಲ್ಪಟ್ಟರೂ ಪರವಾಗಿಲ್ಲ, ನಾನು ಇವತ್ತು ಮರ ಹತ್ಯೆ ಆದರೂ, ಗಿಡವನ್ನು ಹತ್ಯೆ ಆದರೂ ನಾನು ಯೇಸು ಎಂಬ ರಕ್ಷಕನನ್ನು ನಾನು ನೋಡಬೇಕೆಂಬುದಾಗಿ ತನ್ನನ್ನು ತಾನು ತಗ್ಗಿಸಿಕೊಂಡಿರುವ ಬಡವ, ಧನವಂತನೆಂದು ಎನಿಸಿಕೊಳ್ಳಲ್ಪಡುವ ಒಂದು ದೊಡ್ಡ ಒಂದು ದೊಡ್ಡ ರಾಜ್ಯ ಸರ್ಕಾರದಲ್ಲಿರ್ತಕ್ಕಂಥ ಒಂದು ಪ್ರಮುಖ ಸುಂಕ ವಸೂಲುಗಾರನಾಗಿರ್ತಕ್ಕಂಥ ಒಂದು ಅಧಿಕಾರಿ ತನ್ನನ್ನು ತಗ್ಗಿಸಿಕೊಂಡು, ತನ್ನನ್ನು ಬಡವನಾಗಿ ಎನಿಸಿಕೊಂಡು, ತನ್ನನ್ನು ದೀನನಾಗಿ ಮಾಡಿಕೊಂಡು ಗಿಡ ಹತ್ತುವಷ್ಟಕ್ಕೂ ದೀನನಾದ. ಯಾರಾದರೂ ಆಫೀಸರ್ ಒಬ್ಬ ದೊಡ್ಡ ಬರ್ತಾ ಇದ್ದಾನೆ, ಒಂದು ದೊಡ್ಡ ವ್ಯಕ್ತಿ ಬರ್ತಾ ಇದ್ದಾನೆ ನಮ್ಮ ಪಟ್ಟಣಕ್ಕೆ, ಆ ವ್ಯಕ್ತಿಯನ್ನು ನೋಡೋದಕ್ಕಾಗಿ ಯಾರಾದರೂ ಆಫೀಸರಲ್ಲಿ ನೋಡ್ಲಿಕ್ಕೆ ಆಗ್ತಾ ಇಲ್ಲ, ಗಿಡ್ಡವಾಗಿದ್ದಾನೆ, ಅವನು ಯಾವ ಗಿಡ ಹತ್ತಿ ನೋಡ್ಲಿಕ್ಕೆ ಆಗ್ತದಾ? ಅವನು ಆಫೀಸರ್, ಅವನು ನಾನು ಯಾಕೆ ಗಿಡ ಹತ್ತಬೇಕು? ಈಗಲೇ ಕೆಲವು ಜನಕ್ಕೆ ದುಡ್ಡು, ಹಣ, ಐಶ್ವರ್ಯ ಇಲ್ಲದಿದ್ದರೆ ಎಷ್ಟೋ ರುಬಾಬಿದೆ. ಐಶ್ವರ್ಯವಂತನು ಅಲ್ಲದೆ ರಾಜ್ಯ ಸರ್ಕಾರದಲ್ಲಿ ಪ್ರಮುಖ ಟ್ಯಾಕ್ಸ್ ಕಲೆಕ್ಟರ್, ಸುಂಕ ವಸೂಲು ಮಾಡತಕ್ಕಂಥವನು
ಈತನಿಗೆ ಎಷ್ಟು ದರ್ಪ ಇತ್ತು, ಎಷ್ಟು ಗೊಮಾನು ಇತ್ತು, ಎಷ್ಟು ಉಡಾಫೆ ಇತ್ತು. ಆದರೆ ಯೇಸು ಕ್ರಿಸ್ತನನ್ನು ನೋಡೋದಕ್ಕಾಗಿ ಬಡವನಾದನು. ಅಂದರೆ ಆತ್ಮದಲ್ಲಿ ಬಡವನಾಗಿರುವನು ಧನ್ಯನು, ಅವನು ದೇವರ ರಾಜ್ಯ ಅವನದ್ದಾಗಿದೆ ಎಂಬುದಾಗಿ ಹೇಳ್ತಾರೆ. ಈ ಜಕ್ಕಯ್ಯ ಅಧಿಕಾರದಲ್ಲಿ, ದೊಡ್ಡ ಅಧಿಕಾರದ ಸ್ಥಾನದಲ್ಲಿದ್ದಿರಬಹುದು, ರಾಜಾಧಿಕಾರದಲ್ಲಿ, ರಾಜ ಸರ್ಕಾರದಲ್ಲಿ ಅನೇಕ ಜನರ ಮೇಲೆ ಬಲವಂತವಾಗಿ ಸುಳ್ಳು ಆರೋಪವನ್ನು ಹೊರಿಸಿ ಅವರ ಕಡೆಯಿಂದ ಟ್ಯಾಕ್ಸನ್ನು, ಸುಂಕವನ್ನು ವಸೂಲು ಮಾಡ್ತಿರ್ತಕ್ಕಂಥ ವ್ಯಕ್ತಿಯಾಗಿದ್ದನು. ಮತ್ತು ಪಾಪಿಷ್ಟನಾಗಿದ್ದನು, ಕನಿಕರ ಇಲ್ಲದಂಥ ವ್ಯಕ್ತಿ ಆಗಿದ್ದನು. ಆ ವ್ಯಕ್ತಿ ತನ್ನನ್ನು ತಾನು ತಗ್ಗಿಸಿಕೊಂಡು, ನಾನು ಆ ರಕ್ಷಕನು, ಉದ್ಧಾರಕರ್ತನನ್ನು, ಆ ಕರುಣಾಮಯನನ್ನು ನಾನು ನೋಡಬೇಕನ್ನತಕ್ಕಂಥ ಆಸೆಯಿಂದ ಆ ಮರವನ್ನು ತನ್ನನ್ನು ಜನರೆಲ್ಲರೂ ಏನಪ್ಪ ಈ ಒಂದು ಟ್ಯಾಕ್ಸ್ ಕಲೆಕ್ಟರ್, ಟ್ಯಾಕ್ಸ್ ಚೀಫ್ ಆಫೀಸರು ಗಿಡ ಹತ್ತಾ ಇದ್ದಾನಲ್ಲ, ಗಿಡ ಹತ್ತಾ ಇದ್ರೆ, ಸರ್ ಏನ್ರಿ ಸರ್ ಹತ್ತಾ ಇದ್ರಿ? ಇಲ್ಲ, ಐ ವಾಂಟ್ ಟು ಸಿ ಜೀಸಸ್. ಏನ್ರಿ ಸರ್ ಇಷ್ಟು ದೊಡ್ಡವರಾದ್ರಿ, ಆರಾಮ್ಸೆ ನೋಡ್ಬೋದಲ್ಲ? ಇಲ್ಲ, ನಾನು ಯೇಸುವನ್ನು ನೋಡೋದಕ್ಕಾಗಿ ಜನರ ಕಣ್ಣು ಮುಂದೆ ನಾನು ಚಿಕ್ಕವನೆಂದು ಎನಿಸಲ್ಪಟ್ಟರು ಪರವಾಗಿಲ್ಲ, ನಾನು ಇವತ್ತು ಆ ವಿಮೋಚಕನಾಗಿರುವ, ಕರುಣಾಮಯನಾಗಿರುವ, ರಕ್ಷಕನಾಗಿರುವ, ಜನ ಕಲ್ಯಾಣಕ್ಕಾಗಿ, ಪ್ರಜೆ ಕಲ್ಯಾಣಕ್ಕಾಗಿ, ಮಾನವ ಜಾತಿ ಕಲ್ಯಾಣಕ್ಕಾಗಿ ಬಂದಿರತಕ್ಕಂಥ ಆ ಮಸೀಹನನ್ನು ನಾನು ನೋಡಬೇಕನ್ನತಕ್ಕಂಥ ಆಸೆಯಿಂದ ಆ ಬಹುಧನವಂತನಾಗಿರುವ ಆ ಪಟ್ಟಣದಲ್ಲಿ, ರಾಜ ಸರ್ಕಾರದಲ್ಲಿ ದೊಡ್ಡ ಅಧಿಕಾರಿಯಾಗಿರ್ತಕ್ಕಂಥ ವ್ಯಕ್ತಿ ಮರವನ್ನು ಏರುವಾಗ ಅನೇಕ ಜನರು ಆತ ನೋಡಿ, ಏನಪ್ಪ ಈ ಗಿಡ್ಡ ಜಕ್ಕ ನೋಡ್ಲಿಕ್ಕಾಗದಿದ್ರೆ ಹೆಂಗೆ ಹೋಗಿ ಹತ್ತುತ್ತಾ ಇದ್ದಾರೆ ಎಂಬುದಾಗಿ ಜನರು ನೋಡ್ತಾ ಇದ್ರು ಕೂಡ ಜಕ್ಕಯ್ಯನು ತನ್ನನ್ನು ತಾನು ತಗ್ಗಿಸಿಕೊಂಡು, ಜನರೆಲ್ಲರೂ ನನ್ನನ್ನು ಚಿಕ್ಕವನೆಂದು, ಅಲ್ಪನೆಂದು, ಕನಿಷ್ಠನೆಂದು ನನ್ನನ್ನು ಪರಿಗಣಿಸಿದರು, ಇವತ್ತು ನಾನು ಯೇಸುವನ್ನು ನೋಡುತ್ತೇನೆ ಅನ್ನತಕ್ಕಂಥ ಆಶೆ, ಆಕಾಂಕ್ಷೆಯಿಂದ ಹುಡುಕುತ್ತಾ ಆತನ ನೋಡೋದಕ್ಕಾಗಿ ಅನೇಕ ಮಾಧ್ಯಮಗಳನ್ನು ಹುಡುಕಿದ್ದಾನೆ. ಅದು ಮರವೇ ಒಂದು ಮಾಧ್ಯಮವಾಗಿರ್ಬೋದು. ದೇವರ ಮಕ್ಕಳೇ, ಇವತ್ತು ಟಿ ವಿ ಮಾಧ್ಯಮದ ಮೂಲಕವಾಗಿ ಯೇಸು ಕ್ರಿಸ್ತನ ಸಂದೇಶ ಸಾರಲ್ಪಡ್ತಾ ಇದ್ದೇವೆ. ಮತ್ತು ವಾಟ್ಸಪ್ ಮಾಧ್ಯಮದ ಮೂಲಕವಾಗಿ, ಅನೇಕ ಮಾಧ್ಯಮದ ಮೂಲಕವಾಗಿ ದೇವರ ರಾಜ್ಯದ ಸುವಾರ್ತೆ ಸಾರಲ್ಪಡ್ತಾ ಇದ್ದೇವೆ. ಒಂದು ಮಾಧ್ಯಮ ಇರಬಹುದು. ಆತನು ಮರವನ್ನು ಒಂದು ಮಾಧ್ಯಮ ಮಾಡಿಕೊಂಡು ಆ ಮಾಧ್ಯಮದ ಮೂಲಕವಾಗಿ ಮರದ ಮೇಲೆ ಹತ್ತಿ ಆತನು ಯೇಸು ಕ್ರಿಸ್ತನ ಆ ರಾಜ್ಯದ ಸುವಾರ್ತೆಯನ್ನು, ಕರುಣಾಮಯನಾಗಿರ್ತಕ್ಕಂಥ ರಾಜ್ಯದ ಸುವಾರ್ತೆಯನ್ನು ಸಾರ್ತಕ್ಕಂಥನ್ನು ನೋಡೋದಕ್ಕಾಗಿ ಆಶೆ ಆಕಾಂಕ್ಷೆಗಳಿಂದ ಹತ್ತಿ ತನ್ನನ್ನು ಜನರೆಲ್ಲರೂ ಕನಿಷ್ಠನು, ಅಲ್ಪನು, ಭ್ರಷ್ಟನು, ಪಾಪಿಷ್ಠನು ಆಗಿರುವ ಅಧಿಕಾರಿ ಗಿಡವನ್ನು ಹತ್ತಿ ಯೇಸುವನ್ನು ನೋಡ್ತಾ ಇದ್ದ ನೋಡು ಎಂಬುದಾಗಿ ಹೇಳಿರುವಾಗ ಎಲ್ಲ ಜನರು ಆತನನ್ನು ಕನಿಷ್ಠನು, ನೀಚನು ಎಂಬುದಾಗಿ ಎನಿಸಿದರು. ಅದನ್ನು ಪರಿಗಣಿಸದೆ ಯೇಸುವನ್ನು ನೋಡಲು ನನ್ನನ್ನು ಯಾವ ಜನರು ಏನಂದ್ರೂ ಕೂಡ ಪರವಾಗಿಲ್ಲ, ನಾನು ಆತನ ನೋಡ್ತೇನೆ ಎಂಬುದಾಗಿ ತನ್ನನ್ನು ತಾನು ತಗ್ಗಿಸಿಕೊಂಡ ಒಂದು ಮಹಾಧನವಂತನಾಗಿರ್ತಕ್ಕಂಥ ಇತಿಹಾಸದ ದಾಖಲೆಯಲ್ಲಿ ಆತನ ಹೆಸರು, ಆ ಭ್ರಷ್ಟ, ಪಾಪಿಷ್ಟ, ಆ ರಾಜ್ಯ ಸರ್ಕಾರದಲ್ಲಿ ಇರ್ತಕ್ಕಂಥ ಆ ಪ್ರಮುಖ ಸುಂಕ ವಸೂಲುಗಾರನಾಗಿರ್ತ ಆ ವ್ಯಕ್ತಿ ಹೆಸರು ಈ ಒಂದು ಬೈಬಲ್ನಲ್ಲಿ ಬರೆಯಲ್ಪಟ್ಟಿದೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಈಗ ಓಡ್ತಾ ಬಂದು ಆ ಮರವನ್ನು ಹತ್ತಿದ ಯೇಸು ಕ್ರಿಸ್ತನನ್ನು ನೋಡೋದಕ್ಕಾಗಿ ಅನೇಕ ಜನರು ಅಲ್ಲಿ ಪರದಾಡ್ತಾ ಇದ್ದಾರೆ, ನುಗ್ಗಿ ಬರ್ತಾ ಇದ್ದಾರೆ. ಯೇಸು ಕ್ರಿಸ್ತನ ರಾಜ್ಯದಲ್ಲಿ ಪ್ರವೇಶ ಮಾಡೋದಕ್ಕಾಗಿ, ಯೇಸು ಕ್ರಿಸ್ತನ ಸಮೂಹದಲ್ಲಿ ಪ್ರವೇಶ ಮಾಡೋದಕ್ಕಾಗಿ, ಯೇಸು ಕ್ರಿಸ್ತನ ಹೋಗ್ತಿರ್ತಕ್ಕಂಥ ಆ ಯೇಸುವಿನ ಗುಂಪಿನಲ್ಲಿ ಅವರು ಭಾಗಿದಾರರಾಗೋದಕ್ಕಾಗಿ ಅನೇಕ ಜನರು ನುಗ್ಗುತ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಆದರೆ ಎಷ್ಟೋ ಜನರು ಮಾಡಿ ಮೇಲೆ ಹತ್ತಿದ್ದಾರೆ, ಎಷ್ಟು ಜನರು ಮನೆ ಮೇಲೆ ಹತ್ತಿದ್ದಾರೆ, ಎಷ್ಟು ಜನರು ಎಲ್ಲೆಲ್ಲೂ ಹತ್ತುಕೊಂಡಿದ್ದಾರೆ. ಆದರೆ ಯೇಸು ಕ್ರಿಸ್ತನ ಅವರೆಲ್ಲರ ಹತ್ತಿರ ಹೋಗಲಿಲ್ಲ. ಆ ಪಟ್ಟಣದ ಎಲ್ಲದಕ್ಕಿಂತ ಮಹಾಪಾಪಿಷ್ಟನು ಜಕ್ಕಯ್ಯನು. ಬೈಬಲಲ್ಲಿ ನೋಡಿದ್ರೆ ಬಹಳ ಚೆನ್ನಾಗಿ ಬರೆಯಲ್ಪಟ್ಟಿದೆ. ಎಲ್ಲರಿಗೆ ಚಿರುಪರಿಚಯಿತನು, ಅನೇಕ ಜನರು ಪರಿಚಯಿಸಿರ್ತಕ್ಕಂಥ ಒಂದು ಖ್ಯಾತ ಪಾಪಿಷ್ಟನು. ಪಾಪಿಷ್ಟರಲ್ಲಿ ಕೂಡ ಖ್ಯಾತ ಪಾಪಿಷ್ಟರಿದ್ದಾರೆ, ಫೇಮಸ್ ಪಾಪಿಷ್ಟರಿದ್ದಾರೆ. ಹಲ್ಲೆಲೂಯಾ. ಗಂಭೀರವಾಗಿ ಹೇಳ್ತಿರಲೂಯ್ಯ. ಒಂದು ಖ್ಯಾತ ಪಾಪಿಷ್ಟನು, ಯಾರು ನೋಡಿದ್ರು ಕೂಡ ಇವನು ಭ್ರಷ್ಟ ಅಧಿಕಾರಿ, ಟ್ಯಾಕ್ಸ್ ಕಲೆಕ್ಟರ್,
ಇವನು ಅನೇಕ ಅನೇಕ ಜನರನ್ನು ಬಲವಂತವಾಗಿ ಸುಳ್ಳು ದೂರು ಹೇಳಿ ಅವರನ್ನು ಹೆಚ್ಚಿನ ಸುಂಕವನ್ನು ವಸೂಲು ಮಾಡಿ ಅವರನ್ನು ಬಾಧಿಸುತ್ತಿರತಕ್ಕಂಥ ಒಂದು ಭ್ರಷ್ಟ ಪಾಪಿಷ್ಟನೆಂಬುದಾಗಿ ಆ ಪಟ್ಟಣದಲ್ಲಿ ಅನೇಕ ಜನ ಗುರುತಿಸತಕ್ಕಂಥ ಒಂದು ಮಹಾಖ್ಯಾತವುಳ್ಳ ಪಾಪಿಷ್ಟನಾಗಿರ್ತಕ್ಕಂಥ ವ್ಯಕ್ತಿಯಾಗಿದ್ದ. ಎಲ್ಲರೂ ಹೇಳ್ತಿರಲ್ವಯ್ಯ. ಆದರೆ ಯಾರ ಹತ್ರನೂ ಆತನು ಹೋಗಿಲ್ಲ. ಯೆರಿಕೋ ಎಂಬ ಪಟ್ಟಣದಲ್ಲಿ ಹೋಗುವಾಗ ಯೇಸು ಕ್ರಿಸ್ತನ ಮರದ ಹತ್ರ ಬಂದು ನಿಂತುಕೊಂಡು, ಜಕ್ಕಯ್ಯನೇ, ಓ ಜಕ್ಕಯ್ಯನೇ ಅಂತ ಹೇಳಿದ್ಕೊಳ್ಳಿ, ಆ ಪಾಪಿಷ್ಟನು, ಆ ಭ್ರಷ್ಟನು, ಆ ಜನರೆಲ್ಲರೂ ತುಚ್ಛವಾಗಿ ನೀಚವಾಗಿ ಎಲ್ಲರೂ ಚೀತು ಎಂಬುದಾಗಿ ಉಳುತ್ತಿರತಕ್ಕಂಥ ಎಲ್ಲ ಜನರ ಮನಸ್ಸಲ್ಲಿ ಅವನನ್ನು ದ್ವೇಷಿಸ್ತಕ್ಕಂಥ ಆ ವ್ಯಕ್ತಿಯನ್ನು ಯೇಸು ಕ್ರಿಸ್ತನ, ಜಕ್ಕಯ್ಯನೇ ಬೇಗನೆ ಇಳಿದು ಬಾ, ಇವತ್ತು ಈ ಜಗದುದ್ಧಾರಕ, ಈ ಭೂ ಪರಗಳನ್ನು ಉಂಟು ಮಾಡಿರ್ತಕ್ಕಂಥ ಈ ರಕ್ಷಕ ನಿನ್ನ ಮನೆಯಲ್ಲಿ ಬರಲಿಕ್ಕೆ ಬಯಸುತ್ತಾ ಇದ್ದಾನೆ ಅಂತ ಹೇಳಿದ ಕೂಡಲೇ ಜಕ್ಕಯ್ಯನು ಆತನು ತೊರೆಯಾಗಿ ಆ ಮರವನ್ನು ಇಳಿದು ಬಂದು, ಏಸಯ್ಯ ನನ್ನ ಮನೆಗೆ ಬರ್ತಾ ಇದೆಯಾ ಎಂಬುದಾಗಿ ಹೇಳಿಕೊಂಡು ಏಸಯ್ಯನನ್ನು, ರಕ್ಷಕನನ್ನು, ವಿಮೋಚಕನನ್ನು, ಕರುಣಾಮಯನಾಗಿರ್ತಕ್ಕಂಥವನು ಯೇಸು ಕ್ರಿಸ್ತನನ್ನು ತನ್ನ ಮನೆಗೆ ಕರೆದುಕೊಂಡು ಹೋದನು. ಕರೆದುಕೊಂಡು ಹೋಗಿ ಯೇಸು ಕ್ರಿಸ್ತನನ್ನು ತುಂಬು ಹೃದಯದಿಂದ ಸ್ವಾಗತಿಸಿದನು. ಯೇಸು, ಲಿಸನ್ ಕೇರ್ಫುಲಿ ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಯೇಸು ಜಕ್ಕಯ್ಯನಿಗೆ ಏನೋ ಮಾತಾಡಿಲ್ಲ. ಮಸಿಹ, ಮೆಸ್ಸಯ, ಜಗದ್ರಕ್ಷಕನು, ವಿಮೋಚಕನು, ಗುರುಡರನ್ನು, ಕುಂಟರನ್ನು, ಕುಷ್ಠರೋಗಗಳನ್ನು ಗುಣಪಡಿಸತಕ್ಕಂಥ ವ್ಯಕ್ತಿ, ಅನೇಕ ದೀನ ದಲಿತರ ಬಡವರನ್ನು ಎಬ್ಬಿಸಿರ್ತಕ್ಕಂಥ ವ್ಯಕ್ತಿ, ಸ್ಫೂರ್ತಿ ಕೊಟ್ಟಿರ್ತಕ್ಕಂಥ ವ್ಯಕ್ತಿ, ಅವರನ್ನು ಚೈತನ್ಯಗೊಳಿಸಿರ್ತಕ್ಕಂಥ ವ್ಯಕ್ತಿ ಕರ್ತನಾದ ಯೇಸು ಕ್ರಿಸ್ತನು, ಜಕ್ಕಯ್ಯ ಬೇಗನೆ ಇಳಿದು ಬಾ, ಇವತ್ತು ನಾನು ನಿನ್ನ ಮನೆಯಲ್ಲಿ ಇರಬೇಕೆಂಬುದಾಗಿ ಬಯಸುತ್ತಾ ಇದ್ದೇನೆ ಅಂತ ಹೇಳಿದುಕೊಳ್ಳಿ. ಜಕ್ಕಯ್ಯನ ಸಂತೋಷದ ಸಾಗರವು ತುಂಬಿ ತುಳುಕಿ, ಅವನಲ್ಲಿ ಕಾರಂಜಿಯಂತೆ ತುಂಬಿ ತುಳುಕಿ ಉಳುಕುತ್ತಿರ್ತಕ್ಕಂಥದ್ದನ್ನು ತಾಳ್ಕೊಳ್ಳಿಕ್ಕಾಗದೆ ಇಳಿದು ಬಂದು, ಏಸಯ್ಯ ಬಾ ನನ್ನ ಮನೆಗೆ ಎಂಬುದಾಗಿ ಏಸಯ್ಯನನ್ನು ತುಂಬು ಹೃದಯದಿಂದ ಸ್ವಾಗತಿಸಿ ತನ್ನ ಮನೆಯಲ್ಲಿ ಸೇರಿಸಿಕೊಂಡಿದ್ದಲ್ಲದೆ ಒಂದು ಮಾತನಾಡಿದ. ಏಸಯ್ಯ ಆತನಿಗೆ ಯಾವ ಬೋಧನೆ ಮಾಡಿಲ್ಲ. ಆತನು ಏಸಯ್ಯ ಬೋಧನೆ ಮಾಡ್ತಕ್ಕಂಥ ಬೋಧನೆಯನ್ನು ಕೇಳಿದ, ಏಸಯ್ಯ ಸಾರ್ತಿರ್ತಕ್ಕಂಥ ನೀತಿಯನ್ನು ಕೇಳಿದ, ಏಸಯ್ಯನ ಸಾರ್ತಿರ್ತಕ್ಕಂಥ ಆ ದೇವರ ರಾಜ್ಯದ ಸುವಾರ್ತೆಯನ್ನು ಕೇಳಿದ. ಆ ರಾಜ್ಯದಲ್ಲಿ ಸುಖ ಇದೆ, ಆ ರಾಜ್ಯದಲ್ಲಿ ನೀತಿ, ಆ ರಾಜ್ಯದಲ್ಲಿ ಸಮಾಧಾನ, ಆ ರಾಜ್ಯದಲ್ಲಿ ಪರಿಶುದ್ಧಾತ್ಮದಿಂದ ಉಂಟಾಗತಕ್ಕಂಥ ಆನಂದ ಇದೆ ಅನ್ನತಕ್ಕಂಥ ಕೇಳಿದಾನೆ. ಆದರೆ ಐಶ್ವರ್ಯ, ಅಂತಸ್ತು, ಈ ಇರ್ತಕ್ಕಂಥ ಈ ದುಡ್ಡು, ಈ ಮೋಸದಿಂದ ಬಂದಿರತಕ್ಕಂಥ, ದೌರ್ಜನ್ಯದಿಂದ ಬಂದಿರತಕ್ಕಂಥ, ಬಲಾತ್ಕಾರದಿಂದ ಬಂದಿರತಕ್ಕಂಥ, ಭ್ರಷ್ಟತೆಯಿಂದ ಬಂದಿರತಕ್ಕಂಥ ಈ ದುಡ್ಡಿನಲ್ಲಿ ಆ ಸುಖ ಇಲ್ಲ ಅನ್ನತಕ್ಕಂಥ ಸಂಗತಿಯನ್ನು ಗ್ರಹಿಸಿದ್ದ ಜಕ್ಕಯ್ಯ ಯೇಸು ಕ್ರಿಸ್ತನ ಬಳಿಯಲ್ಲಿ ಬಂದು ಯೇಸು ಕ್ರಿಸ್ತನನ್ನು ತನ್ನ ಮನೆಯಲ್ಲಿ ಸೇರಿಸಿಕೊಂಡ ಮೇಲೆ ಜಕ್ಕಯ್ಯನೇನು ಹೇಳ್ತಾ ಇದ್ದ ನೋಡ್ರಿ. ಲೂಕಾ ಸುವಾರ್ತೆ 19ನೇ ಅಧ್ಯಾಯ 8ನೇ ವಚನದಲ್ಲಿ, ಲೂಕಾ ಸುವಾರ್ತೆ 19ನೇ ಅಧ್ಯಾಯ 8ನೇ ವಚನದಲ್ಲಿ, ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಆಗ ಜಕ್ಕಯ್ಯನು ಹೇಳ್ತಾ ಇದ್ದಾನೆ, ಇಗೋ ಒಡೆಯನೇ, ಯೇಸು ಕ್ರಿಸ್ತನಿಗೆ, ಇಗೋ ಒಡೆಯನೇ, ನನ್ನ ಆಸ್ತಿಯಲ್ಲಿ ಅರ್ಧ ಆಸ್ತಿಯನ್ನು ನಾನು ಬಡವರಿಗೆ ಹಂಚುತ್ತೇನೆ ಎಂಬುದಾಗಿ ಹೇಳಿದ. ಯೇಸು ಆತನಿಗೆ ಬಡವರಿಗೆ ಹಂಚಂತ ಹೇಳಿಲ್ಲ, ಏನೂ ಮಾತಾಡಲಿಲ್ಲ. ಯೇಸುವಿನ ಆಗಮನ ಒಂದು ಭ್ರಷ್ಟ, ಪಾಪಿಷ್ಟ, ದುಷ್ಟ ರಾಜ ಅಧಿಕಾರಿಯನ್ನು ಪರಿವರ್ತನೆ ತಂದಿತು. ಇದೇ ಕರ್ತನಾದ ಯೇಸು ಕ್ರಿಸ್ತನ ಸಂದೇಶ ಸಾರಿದರೆ ಅನೇಕ ಜನರು ರೂಪಾಂತರಗೊಂಡು ಯೇಸುವನ್ನು ಹಿಂಬಾಲಿಸ್ತಾ ಇದ್ದಾರೆ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಯೇಸುವಿನ ಆಗಮನ ಆತನ ಜೀವನದಲ್ಲಿ ಒಂದು ನೂತನವಾದಂಥ ಪರಿವರ್ತನೆ ಬಂದಿತ್ತು. ಆತನಲ್ಲಿರ್ತಕ್ಕಂಥ ಪಾಪಿಷ್ಟ ಗುಣ, ಆತನಲ್ಲಿರ್ತ ಭ್ರಷ್ಟತೆ ಇರ್ತಕ್ಕಂಥ, ಆತನಲ್ಲಿರ್ತ ದೌರ್ಜನ್ಯ ಮಾಡ್ತಕ್ಕಂಥ, ಆತನಲ್ಲಿರ್ತಕ್ಕಂಥ ಸುಳ್ಳು ಆರೋಪವನ್ನು ಹೊರಿಸಿ ಅನೇಕರ ಹತ್ರ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಿರ್ತಕ್ಕಂಥ ಆ ದುರ್ಮಾರ್ಗತನವನ್ನು ಬಿಟ್ಟು ಈ ಸುಂಕ ವಸೂಲು ಮಾಡುವ ಈ ಒಂದು ಪ್ರಮುಖ ರಾಜ್ಯ ಸರ್ಕಾರದ ಪ್ರಮುಖ ಸುಂಕ ವಸೂಲುಗಾರನಾಗಿರುವ ಜಕ್ಕಯ್ಯನು, 8ನೇ ವಚನ ಏನು ಹೇಳ್ತಾ ಇದ್ದಾನಂದ್ರೆ, ಆಗ ಜಕ್ಕಯ್ಯನು ನಿಂತುಕೊಂಡು ಒಡೆಯನಾದ ಯೇಸುವಿಗೆ, ಒಡೆಯನೇ, ಇಗೋ ನನ್ನ ಕೋಟ್ಯಾಂತರ ಸೊತ್ತಿನಲ್ಲಿ ಅರ್ಧ ಸೊತ್ತನ್ನು ಬಡವರಿಗೆ ಕೊಡ್ತಾ ಇದ್ದಾನೆ, ದಾನ ಮಾಡ್ತಾ ಇದ್ದಾನೆ. ಅಷ್ಟೇ ಅಲ್ಲದೆ ನಾನು ಯಾವನಿಂದಾದರೂ ಸುಳ್ಳಾಗಿ ಆರೋಪಿಸಿ ಅವನಿಂದ ಹೆಚ್ಚಿನ ಟ್ಯಾಕ್ಸನ್ನು ಸಂಗ್ರಹಿಸಿದ ನೋಡು, ಅವರಿಗೆ 4ರಷ್ಟು ನಾನು ತಿರುಗಿ ಕೊಡುತ್ತೇನೆ ಎಂಬುದಾಗಿ ಹೇಳಿದನು. ಮುಂದೆ
ತೆಗೆದುಕೊಂಡಿದ್ರೆ ಅವನಿಗೆ 4ರಷ್ಟು ಹಿಂದಕ್ಕೆ ಕೊಡುತ್ತೇನೆಂದು ಹೇಳಿದನು. ಆಗ ಯೇಸು ಹೇಳಿದನು, ಇಗೋ, ಇಂದು ಈ ಮನೆಗೆ ರಕ್ಷಣೆ ಉಂಟಾಯಿತು. ಆ ರಕ್ಷಣೆಗಾಗಿ ಧನವಂತನಾದ ಮುಖ್ಯ ಸುಂಕ ವಸೂಲುಗಾರನಾದ ಅಧಿಕಾರಿ ಜನರನ್ನು ಬಲವಂತವಾಗಿ ದೌರ್ಜನ್ಯದಿಂದ ಸುಂಕವನ್ನು ವಸೂಲು ಮಾಡಿರ್ತಕ್ಕಂಥ ಒಂದು ದುಷ್ಟ ಪಾಪಿಷ್ಟ ಭ್ರಷ್ಟ ಅಧಿಕಾರಿ ಏನು ಹೇಳ್ತಾ ಇದ್ದಾನಂದ್ರೆ, ನನಗೆ ನಿನ್ನ ರಾಜ್ಯದಲ್ಲಿ ಪ್ರವೇಶ ಬೇಕು, ನನಗೆ ನಿನ್ನ ರಕ್ಷಣೆ ಬೇಕು. ಆ ರಕ್ಷಣೆಗಿಂತ ಈ ಜಗತ್ತಿನಲ್ಲಿ ನಾನು ಸಂಪಾದಿಸಿರುವ ಹಣ, ಐಶ್ವರ್ಯ, ಅಂತಸ್ತು, ದರ್ಪದಿಂದ, ದೌರ್ಜನ್ಯದಿಂದ, ಅತ್ಯಾಚಾರದಿಂದ ಗಳಿಸಿರುವ ಧನ ಸಂಪತ್ತು ನನಗೆ ಸುಖ ಶಾಂತಿ ಕೊಡಲಿಲ್ಲ. ಆದರೆ ಯೇಸುವಿನ ಆಗಮನ, ನನ್ನ ಮನೆಯಲ್ಲಿ, ನನ್ನ ಜೀವನದಲ್ಲಿ ಬಂದಿರುವ ಆಗಮನದ ನಿಮಿತ್ತ ನನಗೆ ಎಷ್ಟೋ ಸುಖ ಶಾಂತಿ ಬಂದಿದೆ. ನೀತಿ, ಸಮಾಧಾನ, ಪವಿತ್ರ ಆತ್ಮದಿಂದ ಉಂಟಾಗುವ ಆ ರಾಜ್ಯದ ಸೌಲಭ್ಯಗಳು, ಆ ರಾಜ್ಯದ ಆಶೀರ್ವಾದಗಳು ಆತನಿಗೆ ಪ್ರಾಪ್ತವಾಗಿದ್ದ ಕೂಡಲೇ ಆತ ನೋಡಿದಾನೆ, ನನ್ನ ಜೀವನದಲ್ಲಿ ನಾನು ಗಳಿಸಿರ್ತಕ್ಕಂಥ ಕೋಟ್ಯಾಂತರ ಸಂಪತ್ತುಗಳಿಗಿಂತಲೂ ಯೇಸು ಕ್ರಿಸ್ತನ ನೆರಳಿನಲ್ಲಿ, ಯೇಸು ಕ್ರಿಸ್ತನ ನೀತಿ ಉಪದೇಶಗಳಲ್ಲಿ, ಯೇಸು ಕ್ರಿಸ್ತನ ಕರುಣಾಮಯನ ಆ ಒಂದು ಆಶ್ರಯದಲ್ಲಿರುವ ಸುಖ ಐಶ್ವರ್ಯದಲ್ಲಿಲ್ಲ, ಭ್ರಷ್ಟತೆಯಿಂದ ಬಂದಿರುವ ಐಶ್ವರ್ಯದಲ್ಲಿಲ್ಲ, ಅತ್ಯಾಚಾರ, ಅಕ್ರಮ, ದುಷ್ಟತನದಿಂದ, ಅನೀತಿಯಿಂದ ಬಂದಿರತಕ್ಕಂಥ ಐಶ್ವರ್ಯದಿಂದ ಇಲ್ಲ ಅನ್ನತಕ್ಕಂಥ ಸತ್ಯವನ್ನು ಗ್ರಹಿಸಿ, ನನಗಿರ್ತಕ್ಕಂಥ ಸ್ವತ್ತಿನಲ್ಲಿ ಅರ್ಧ ಸ್ವತ್ತು, ಕೋಟ್ಯಾಂತರ ಸ್ವತ್ತಿನಲ್ಲಿ ಅರ್ಧ ಆಸ್ತಿಯನ್ನು ನಾನು ಬಡವರಿಗೆ ಹಂಚುತ್ತೇನೆ. ಅಲ್ಲದೆ ನಾನು ಯಾರ್ಯಾರ ಹತ್ರ ಸುಳ್ಳಾರೋಪ ಹೊರಿಸಿ ಅವ್ರನ್ನು ಬೆದರಿಸಿ ಹೆಚ್ಚಿನ ಸುಂಕವನ್ನು ವಸೂಲು ಮಾಡಿರುವುದಾದರೆ ಅವರಿಗೆ 4ರಷ್ಟು ನಾನು ತಿರುಗಿ ಕೊಡುತ್ತೇನೆ ಪ್ರಭುವೇ ಎಂಬುದಾಗಿ ತನ್ನನ್ನು ತಾನು ತಗ್ಗಿಸಿಕೊಂಡು ಎಲ್ಲರ ಮುಂದೆ ಘೋಷಣೆ ಮಾಡ್ತಾ ಇದ್ದಾರೆ. ನಾನು ಬಹಳ ದೊಡ್ಡ ಪಾಪಿ, ಅನೇಕ ಜನರ ಹತ್ರ ಸುಳ್ಳಾರೋಪ ಹೊರಿಸಿ, ಸುಳ್ಳಾಗಿ ನಾನು ಅವರನ್ನು ಆರೋಪಿಸಿ ಅವರಿಂದ ಟ್ಯಾಕ್ಸನ್ನು ಕಲೆಕ್ಟ್ ಮಾಡಿಕೊಂಡಿದೆ ಎಂಬುದಾಗಿ ಹೇಳಿ ತನ್ನನ್ನು ತಾನು ತಗ್ಗಿಸಿಕೊಂಡಿರುವ ಆತ್ಮದಲ್ಲಿ ಬಡವನಾದವನು ಧನ್ಯನು, ದೇವರ ರಾಜ್ಯ ಅವನದು, ಆ ರಾಜ್ಯದಲ್ಲಿರುವ ರಕ್ಷಣೆಯು ಅವನಿಗೆ ಪ್ರಾಪ್ತವಾಯಿತು. ಅದಕ್ಕಾಗಿ ಯೇಸು ಹೇಳಿದನು, ಇಗೋ, ಇಂದು ಈ ಜಕ್ಕಯ್ಯನ ಮನೆಗೆ ರಕ್ಷಣೆ ಉಂಟಾಯಿತು ಎಂಬುದಾಗಿ ಹೇಳಿದ. ಕಾರಣ ಏನಂದರೆ ಈತನು ಅಬ್ರಾಹ್ಮನ ಸಂತತಿಯಾಗಿದ್ದಾನೆ. ನನ್ನ ಪ್ರಿಯ ಸಹೋದರಿ ಸಹೋದರಿ, ರಕ್ಷಣೆ ಅಂದರೆ ಏನಂದರೆ ಆತನ ಆಸ್ತಿಯಿಂದ ದೊರಕಲಾರದ ರಕ್ಷಣೆ ಯೇಸು ಕ್ರಿಸ್ತನಿಂದ ದೊರಕುತ್ತದೆ. ಆತನಿಗಿರ್ತಕ್ಕಂಥ ಆ ದೊಡ್ಡ ಟ್ಯಾಕ್ಸ್ ಕಲೆಕ್ಟರ್, ಆತನಿಗಿರ್ತಕ್ಕಂಥ ಬಾಡಿಗಾರ್ಡ್ಗಳು ಇದ್ದರೂ ಕೂಡ ಆತನಿಗೆ ಅಂಥ ಭಯಂಕರವಾದಂಥ ಅನಿಷ್ಟಗಳಿಂದ ಅಥವಾ ಅನೀತಿಯಿಂದ ಅಥವಾ ದುಷ್ಟರಿಂದ ರಕ್ಷಣೆ ಸಿಗುವುದಿಲ್ಲ. ಆದರೆ ರಕ್ಷಣೆ ಅಂದರೆ ಯೇಸು ಕ್ರಿಸ್ತನ ನೆರಳಿನಲ್ಲಿ, ಯೇಸು ಕ್ರಿಸ್ತನ ರಾಜ್ಯದಲ್ಲಿ ಸಿಗತಕ್ಕಂಥ ಆತ್ಮರಕ್ಷಣೆ, ಪ್ರಾಣ ರಕ್ಷಣೆ, ಆರೋಗ್ಯ ರಕ್ಷಣೆ, ಮನಃಶಾಂತಿಯ ರಕ್ಷಣೆ, ಜೀವನದ ಬದುಕುತ್ತಿರುವ ಎಲ್ಲ ದಿನಗಳಲ್ಲಿ ಸುಖದ ರಕ್ಷಣೆ ಯೇಸು ಕ್ರಿಸ್ತನಿಂದಲೇ ಪ್ರಾಪ್ತವಾಗುತ್ತದೆ ಅನ್ನತಕ್ಕಂಥ ಸತ್ಯ ಜಕ್ಕಯ್ಯನ ಅರ್ಥಿದನು. ಆ ರಕ್ಷಣೆಯನ್ನೇ ಯೇಸು ಕ್ರಿಸ್ತನ ಆತನಿಗೆ ಪ್ರಸಾದಿಸಿದನು, ಆತನಿಗೆ ಅನುಗ್ರಹಿಸಿದನು. ಏನಂದರೆ ಆಸ್ತಿ, ಅಂತಸ್ತು, ಈ ವೈಢೂರ್ಯ, ಈ ಅಧಿಕಾರ, ಈ ಸಮಸ್ತ ಆಸ್ತಿ ಇರತಕ್ಕಂಥ ನಾನು ಭ್ರಷ್ಟತೆಯಿಂದ ನಾನು ಗಳಿಸಿರ್ತಕ್ಕಂಥ ನನ್ನ ಅಧಿಕಾರದ ವ್ಯಾಮೋಹ, ಅಧಿಕಾರದ ದರ್ಪೆಯಿಂದ ನಾನು ಅನೇಕ ಜನರ ಮೇಲೆ ದೌರ್ಜನ್ಯ ಮಾಡಿ ಸುಖ ಇಲ್ಲದ ಜೀವನ, ನೆಮ್ಮದಿ ಇಲ್ಲದ ಜೀವನ, ಆರೋಗ್ಯ ಇಲ್ಲದ ಜೀವನ, ದುಃಖದ ಜೀವನವನ್ನು ಜೀವಿಸಿದನೇ. ಇಲ್ಲ, ಇನ್ನು ಮುಂದೆ ಯೇಸುವಿನ ಸಂದೇಶ, ಯೇಸುವಿನ ನೀತಿಯಲ್ಲಿ, ಯೇಸು ಸಾರ್ತಿರ್ತಕ್ಕಂಥ ಆ ಒಂದು ನೀತಿಯಲ್ಲಿ ನಾನು ಜೀವಿಸಬೇಕೆಂಬುದಾಗಿ ಎಲ್ಲರ ಮುಂದೆ ತಾನು ದೊಡ್ಡ ಪಾಪಿ ಇದ್ದೇನೆಂಬುದಾಗಿ ಒಪ್ಪಿಕೊಂಡ ದೀನನು, ಬಡವನು, ಆತ್ಮದಲ್ಲಿ ಬಡವನಾದವನು ಧನ್ಯನು, ದೇವರ ರಾಜ್ಯದ ಸುಖ ಅವನದ್ದು ಎಂಬುದಾಗಿ ಯೇಸು ಕ್ರಿಸ್ತ ಹೇಳ್ತಾರೆ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಬಡವರಿಗೆ ಸುವಾರ್ತೆ ಅಂದರೆ ಯಾರು ಬಡವನು? ಧನ ಸಂಪತ್ತಿದ್ದವನು ಕೂಡ ಸುಖ ಶಾಂತಿ ನೆಮ್ಮದಿ ಇಲ್ಲದ ಬಡವನಿಗೆ ಯೇಸು ಕ್ರಿಸ್ತನ ಸುವಾರ್ತೆ ಇವತ್ತು ತಲುಪ್ತಾ ಇದೆ. ನಿಮ್ಮೆಲ್ಲರಿಗೆ ಸಂಪತ್ತು ಇಲ್ಲದಿದ್ರೂ ಕೂಡ ಮನಃಶಾಂತಿ, ನೆಮ್ಮದಿ, ತೃಪ್ತಿ, ಆನಂದ, ಹರ್ಷ ಇಲ್ಲದ ಬಡವನಿಗೆ ಸುವಾರ್ತೆ. ಬೈಬಲ್ ಹೇಳ್ತಾ ಇದೆ, ದೇವರ ಆಶೀರ್ವಾದ ಐಶ್ವರ್ಯವನ್ನು ಉಂಟು ಮಾಡ್ತಾ ಹೊರತು ದುಃಖವನ್ನು ಸೇರಿಸುವುದಿಲ್ಲ.
ಆತನಿಗಿರುವ ಆಸ್ತಿಯಲ್ಲಿ ಅರ್ಧ ಕೋಟ್ಯಾಂತರ ಆಸ್ತಿನ ಅರ್ಧ ಬಡವರಿಗೂ ಕೊಟ್ಟ. ಯಾಕಂದರೆ ನನ್ನ ಆಸ್ತಿಗಿಂತಲೂ ಯೇಸು ಕ್ರಿಸ್ತನು ನೀಡತಕ್ಕಂಥ ಆ ರಕ್ಷಣೆಯಲ್ಲಿರೋ ಸುಖ, ಸುಭದ್ರತೆ, ಆನಂದ, ಹರ್ಷ ಈ ಜಗತ್ತಲ್ಲಿ ಎಲ್ಲೂ ಇಲ್ಲ ಅನ್ನತಕ್ಕಂಥ ಸತ್ಯವನ್ನು ಗ್ರಹಿಸಿದ್ದ ಒಂದು ಬುದ್ಧಿವಂತನಾಗಿರ್ತಕ್ಕಂಥ, ಒಂದು ಭ್ರಷ್ಟನಾಗಿರ್ತಕ್ಕಂಥ, ಒಂದು ದೊಡ್ಡ ಅಧಿಕಾರದಲ್ಲಿರ್ತಕ್ಕಂಥ ರಾಜ್ಯ ಸರ್ಕಾರದಲ್ಲಿ ಆ ವ್ಯಕ್ತಿ ಗ್ರಹಿಸಿ ಯೇಸುವನ್ನು ಸ್ವೀಕರಿಸಿ, ಏಸಯ್ಯ ಏನೂ ಮಾತಾಡಿಲ್ಲ, ಏನೂ ಹೇಳಿಲ್ಲ, ಎಂಥ ಸಂದೇಶವನ್ನು ಸಾರಿಲ್ಲ, ಯೇಸುವಿನ ನೀತಿ ಸಂದೇಶವನ್ನು ಕೇಳಿರ್ತಕ್ಕಂಥ ವ್ಯಕ್ತಿ ಇನ್ನು ಮುಂದೆ ನಾನು ಪಾಪ ಮಾಡೋದಿಲ್ಲ ಕರ್ತನೆ. ರಾಜ, ಅನೇಕ ಜನರ ಮೇಲೆ ದೌರ್ಜನ್ಯ ಮಾಡಿ ನಾನು ಸುಂಕವನ್ನು ವಸೂಲು ಮಾಡಿದ್ದೇನೆ. ಹೌದು, ನನ್ನ ಅರ್ಧ ಆಸ್ತಿ ಬಡವರಿಗೆ ನಾನು ದಾನ ಮಾಡ್ತೇನೆ. ಅಲ್ಲದೆ ನಾನು ಸಂಪಾದನೆ ಸುಳ್ಳು ಆರೋಪ ಹೊರಿಸಿ ಎಷ್ಟು ಜನರ ಹತ್ರ ಟ್ಯಾಕ್ಸನ್ನು, ಲಂಚವನ್ನು, ಭ್ರಷ್ಟತೆಯಿಂದ ಸಂಗ್ರಹಿಸಿರುವ ಹಣವನ್ನು 4ರಷ್ಟಾಗಿ ನಾನು ತಿರುಗಿ ಹಿಂದಕ್ಕೆ ಕೊಡುತ್ತೇನೆ ಎಂಬುದಾಗಿ ಹೇಳಿ ತನ್ನ ಪಾಪವನ್ನು ಒಪ್ಪಿಕೊಂಡದಲ್ಲದೆ ತನ್ನ ಪಾಪವನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವ ಒಂದು ದೀನನ ಇವನೇ. ಆ ಬಡವನು, ಆತ್ಮದಲ್ಲಿ ಬಡವನಾಗಿರುವವನು ಧನ್ಯನವನು. ಆತ್ಮದಲ್ಲಿ ಬಡವರಾಗಿದ್ದವರು ಧನ್ಯರು. ಅವರು ದೇವರ ರಾಜ್ಯಕ್ಕೆ ಬಾಧ್ಯರಾಗಿದ್ದಾರೆ ಎಂಬುದಾಗಿ ಹೇಳಲಾಗಿದೆ. ಜ್ಞಾನೋಕ್ತಿ 28:13 ಹೇಳಲಾಗಿದೆ, ಯಾವನು ತನ್ನ ಪಾಪವನ್ನು ಮರೆ ಮಾಡಿಕೊಳ್ಳದೆ ತನ್ನ ಪಾಪಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನು. ಒಪ್ಪಿಕೊಳ್ತಾರೆ, ಭಾಳ ಜನ ಮರೆ ಮಾಡಿಕೊಳ್ತಾರೆ, ಒಪ್ಪಿಕೊಳ್ತಾರೆ ದೇವರ ಹತ್ರ ಬಂದು, ಆದರೆ ಬಿಟ್ಟು ಬಿಡುವುದಿಲ್ಲ. ಆದರೆ ತನ್ನ ಪಾಪಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನು ದೇವರಿಂದ ಕನಿಕರವನ್ನು ಹೊಂದುವನು. ಅನೇಕ ಜನರು ಇವತ್ತು ನಿನ್ನ ದೇವರ ಮಾತನ್ನು ಕೇಳ್ತಾ, ನನ್ನ ಪ್ರಿಯ ಸಹೋದರಿ, ಯೇಸು ಕ್ರಿಸ್ತನು ಸುಖ ಜೀವನವನ್ನು, ಶಾಂತಿ ಜೀವನವನ್ನು, ನೆಮ್ಮದಿ ಜೀವನವನ್ನು, ಆರೋಗ್ಯದ ಜೀವನವನ್ನು, ಸುಭದ್ರತೆ ಜೀವನವನ್ನು, ಯಾವ ಕೇಡು, ಯಾವ ಉಪದ್ರವ, ಯಾವ ಮಾರಕ ಸೋಂಕು, ಯಾವ ಜಾಡ್ಯಗಳು ನಿನ್ನ ಹತ್ತಿರಕ್ಕೆ ಬರಬಾರ್ದಂದ್ರೆ ಯೇಸು ಕ್ರಿಸ್ತನನ್ನು ನಿನ್ನ ಹೃದಯದಲ್ಲಿ ನೀನು ಇವತ್ತು ಸೇರಿಸಿಕೊಳ್ಳೋದಾದರೆ, ನಿನ್ನ ಜೀವನದಲ್ಲಿ ನೀನು ಆತನಿಗೆ ಒಡೆಯನೆಂದು ಒಪ್ಪಿಕೊಂಡು ಆತನನ್ನು ನೀನು ಸೇರಿಸಿಕೊಳ್ಳೋದಾದರೆ, ಇವತ್ತೇ ಹಿಂದೆ ನಿನ್ನ ಮನೆಗೆ ಎಲ್ಲ ಕೇಡುಗಳಿಂದ ರಕ್ಷಣೆ, ಎಲ್ಲ ಉಪದ್ರವಗಳಿಂದ ರಕ್ಷಣೆ, ಎಲ್ಲ ಅನಿಷ್ಟದಿಂದ ರಕ್ಷಣೆ, ಎಲ್ಲ ದಾಳಿಯಿಂದ ರಕ್ಷಣೆ ನಿನಗೂ ನಿನ್ನ ಕುಟುಂಬಕ್ಕೂ ಉಂಟಾಗಲಿ ಎಂಬುದಾಗಿ ಹಾರೈಸುತ್ತಾ ಇದೆ. ನನ್ನ ಪ್ರಿಯ ಸಹೋದರಿ, ಒಂದು ಚಿಕ್ಕ ಪ್ರಾರ್ಥನೆ ಮಾಡಿಕೊಂಡು, ಇನ್ನೂ ಅನೇಕ ಸಂಗತಿಗಳಿದೆ ನಾವು ಈ ಸೀರೀಸ್ನಲ್ಲಿ ಕೇಳ್ತೇವೆ. ನೀವು ಇನ್ನೂ ಹೆಚ್ಚಾಗಿ ಕೇಳಿಕಿದ್ರಿ, ನನ್ನ ಜೊತೆಲಿ ಪ್ರಾರ್ಥನೆ ಮಾಡೋದಾದರೆ, ಏಸಯ್ಯ ಪರಲೋಕದಲ್ಲಿರುವಂಥ ನನ್ನ ತಂದೆ, ಹೌದು ರಾಜ, ಜಕ್ಕಯ್ಯನು ಅಂತ ದೊಡ್ಡ ಚೀಫ್ ಟ್ಯಾಕ್ಸ್ ಕಲೆಕ್ಟರ್ ಆಗಿರ್ತಕ್ಕಂಥ ದೊಡ್ಡ ಆಫೀಸರ್, ದೊಡ್ಡ ರಾಜ್ಯದ ಸರ್ಕಾರದ ಅಧಿಕಾರಿ, ತನ್ನ ಪಾಪವನ್ನು ಎಲ್ಲರ ಮುಂದೆ ಒಪ್ಪಿಕೊಂಡು, ಎಲ್ಲರ ಮುಂದೆ ಹೇಳಿ, ಎಲ್ಲರ ಮುಂದೆ ನಾನು ಬಡವರಿಗೆ ಹಂಚುತ್ತೇನೆ ಎಂಬುದಾಗಿ ಹೇಳಿ ತನ್ನ ಪಾಪಗಳನ್ನು ಒಪ್ಪಿಕೊಂಡಿದ್ದ ಮಾತ್ರವಲ್ಲದೆ ಆ ಪಾಪವನ್ನು ಒಪ್ಪಿಕೊಂಡು ಬಿಟ್ಟಿದ್ದ. ಅಂದರೆ ಅರ್ಥ ಏನು? ಯಾರ ಹತ್ರದಿಂದ ಹೆಚ್ಚಾಗಿ ಸಂಗ್ರಹಿಸಿದನೋ ಅವರಿಗೆ ತಿರುಗಿ ವಾಪಸ್ ಕೊಡುವುದೇ, ಹಿಂತಿರುಗಿಸುವುದೇ ಬಿಟ್ಟು ಬಿಡುವುದಕ್ಕೆ ಕಾರಣ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಬಡವರಿಗೆ ಸುವಾರ್ತೆಯನ್ನು ಸಾರೋದಕ್ಕಾಗಿ ನಾನು ಈ ಲೋಕಕ್ಕೆ ಬಂದಿದ್ದೇನೆ. ಜಕ್ಕಯ್ಯನು ಧನವಂತನಾದರೂ ಕೂಡ ಸುಖ ಇಲ್ಲದ ಬಡವನು, ಶಾಂತಿ ಇಲ್ಲದ ಬಡವನು, ನೆಮ್ಮದಿ ಇಲ್ಲದ ಬಡವನು, ಹರ್ಷ ಇಲ್ಲದ ಬಡವನು, ಯಶಸ್ವಿ ಇಲ್ಲದ ಬಡವನು, ಮಾನ ಮರ್ಯಾದೆ ಇಲ್ಲದ ಬಡವನು, ಜನರ ಮುಂದೆ ಸೀಮಾರಿಸಿಕೊಂಡಿರುವ ಬಡವನಾಗಿರ್ತಕ್ಕಂಥ ಜಕ್ಕಯ್ಯನನ್ನು ಯೇಸು ಕ್ರಿಸ್ತನು, ಬಾ ಜಕ್ಕಯ್ಯ, ಇವತ್ತು ನಾನು ನಿನ್ನ ಮನೆಗೆ ಬರ್ತಾ ಇದ್ದೇನೆ ಎಂಬುದಾಗಿ ಹೇಳಿದ. ಆತನಿಗೆ ಆಶ್ಚರ್ಯವಾಗಿದೆ ಅಂದರೆ, ಪಟ್ಟಣದಲ್ಲಿ ಅತ್ಯಂತ ಖ್ಯಾತ ಪಾಪಿಷ್ಠನು ನಾನು, ನನ್ನ ಹೆಸರು ಈತನಿಗೆ ಹೇಗೆ ಗೊತ್ತಾಯಿತು? ಈತ ನನ್ನನ್ನು ಕರುಣಿಸಿದನಲ್ಲ, ಕರುಣಾಮಯನೇ. ಆತನ ಕರುಣೆಯುಳ್ಳ ಆ ಕರೆ, ಆ ಕರುಣೆಯುಳ್ಳ ಆ ನುಡಿ ಆತನ ಕಿವಿಯನ್ನು ದಾಟಿ ಆತನ ಮಸ್ತಿಷ್ಕಗಳಲ್ಲಿ ಪ್ರವೇಶ ಮಾಡಿ ಆತನ ಇಂದ್ರಿಯಗಳಲ್ಲಿ ಇರ್ತಕ್ಕಂಥ ದುಷ್ಟತನವನ್ನು, ಆತನ ದೇಹದಲ್ಲಿರ್ತಕ್ಕಂಥ ಪಂಚೇಂದ್ರಗಳಲ್ಲಿರ್ತಕ್ಕಂಥ ದುಷ್ಟತನವನ್ನು, ಭ್ರಷ್ಟತೆಯನ್ನು, ಪಾಪಿಷ್ಠ ಗುಣವನ್ನು ಎಲ್ಲವನ್ನು ಹೋಗಲಾಡಿಸಿತ್ತು. ಕೂಡಲೇ ಆ ಮನುಷ್ಯನು ಹೇಳಿದ, ನಾನು ಬಡವರಿಗೆ, ಧನವಂತರಾಗಿದೆ, ಬಡವರಿಗೆ ನನ್ನ ಅರ್ಧ ಆಸ್ತಿಯನ್ನು ಕೊಟ್ಟು, ನಾನು ಯಾರ ಹತ್ರ ಸುಳ್ಳಾಗಿ ದೌರ್ಜನ್ಯದಿಂದ ಆರೋಪಿಸಿ ಹೆಚ್ಚಿನ ಸುಂಕವನ್ನು ವಸೂಲು ಮಾಡಿದೆನೋ ಅವರಿಗೆ ನಾನು 4ರಷ್ಟು ಹಿಂತಿರುಗಿ ಕೊಡುತ್ತೇನೆ ಎಂಬುದಾಗಿ ಹೇಳಲಿಕ್ಕೆ ಕಾರಣ ಎಂದರೆ, ಯೇಸು ಕ್ರಿಸ್ತನ ಆ ಕರುಣಾಮಯನ ಆ ಪ್ರೀತಿ, ಕರುಣೆ, ದಯೆ, ಮಮತೆಯುಳ್ಳ ಆ ನುಡಿ ಆತನ ಕಿವಿಯನ್ನು ಪ್ರವೇಶಿಸಿ ಆತನ ಮಸ್ತಿಷ್ಕಗಳಲ್ಲಿ ಹೋಗಿ ಶುದ್ಧೀಕರಿಸಿ ಆತನ ಆತ್ಮ ಪ್ರಾಣಗಳಲ್ಲಿ ಚೈತನ್ಯಗೊಳ್ಳುವಂತೆ ಮಾಡಿರ್ತಕ್ಕಂಥ ಆ ದಿವ್ಯ ಸ್ವರ, ಆ ದಿವ್ಯ ನುಡಿಗಳು ಆತನ ಜೀವನವನ್ನು ಮಾರ್ಪಾಟ ಮಾಡಿದೆ. ಅದಕ್ಕಾಗಿ ಅನೇಕ ಜನರು
ಯೇಸು ಕ್ರಿಸ್ತನನ್ನು ಹಿಂಬಾಲಿಸುತ್ತಾದರೆ ಆತನ ನೀತಿಯನ್ನು, ಆತನ ರಾಜ್ಯದ ಸುವಾರ್ತೆಯನ್ನು ಬೈಬಲ್ ಮೂಲಕವಾಗಿ ಓದಿ ಅನೇಕ ಜನರು, ಒಳ್ಳೆ ಜನರು, ಕೆಟ್ಟ ಜನರು, ಭ್ರಷ್ಟರು, ಕಡೆಗಣಿಸಲ್ಪಟ್ಟಿದ್ದವರು, ಬಹಿಷ್ಕಾರ ಹಾಕಲ್ಪಟ್ಟಿದ್ದವರು ಮತ್ತು ಆರೋಪಿಗಳು ಮತ್ತು ಅನೇಕ ದೌರ್ಜನ್ಯ ಮಾಡಿರ್ತಕ್ಕಂಥವ್ರು, ಅಪರಾಧಿಗಳು, ಸೆರೆಮನೆಯಲ್ಲಿದ್ದವರು, ಒಳ್ಳೆಯ ಜನರು, ಉನ್ನತ ಸಿಗಿದ್ದವರು, ದೊಡ್ಡ ಮರ್ಯಾದಸ್ಥರು, ಅನೇಕ ಧನವಂತರು, ಖ್ಯಾತ ಉಳ್ಳಂಥವರು ಕೂಡ ಯೇಸು ಕ್ರಿಸ್ತನನ್ನು ಹಿಂಬಾಲಿಸುತ್ತಾದರೆ, ಯೇಸು ಕ್ರಿಸ್ತನ ಸವಿನುಡಿಯನ್ನು ಕೇಳೋದಕ್ಕಾಗಿ ಬೈಬಲ್ ಮೂಲಕವಾಗಿ ಓದಿ ಅವರ ಜೀವನವೇ ಪಾವನವಾಗಿ ಮಾಡಿಕೊಳ್ತಿರ್ತಕ್ಕಂಥ ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರಿಗೆ ಶುಭವು, ಕ್ಷೇಮವು, ಸಮೃದ್ಧಿಯು, ಅಭಿವೃದ್ಧಿಯು ನಿಮ್ಮ ಮನೆಗೆ ರಕ್ಷಣೆ ಉಂಟಾಗಲಿ ಎಂಬುದಾಗಿ ಹಾರೈಸುತ್ತಾ ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆ. ಗಾಡ್ ಬ್ಲೆಸ್ ಯು. ದೇವರಿಗೆ ಆಶೀರ್ವದಿಸಲಿ.